ಮುಚ್ಚಿ ಪ್ರಾರ್ಥನೆ ಮಾಡಿ ವಾಕ್ಯಕ್ಕೆ ಹೋಗೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಸಾಕ್ಷಿ ಹೇಳಿದ ಪ್ರತಿಯೊಬ್ಬರು ಕರ್ತನೆ ಸಾಕ್ಷಿ ನೆಲೆಗೊಳ್ಳುವುದಕ್ಕೆ ನಿನ್ನ ವಾಕ್ಯದಿಂದ ಬಲಪಡಿಸಬೇಕಾಗಿ ನಿನ್ನ ದಾಸನ ಮನಸ್ಸಿ ನೀನು ನಮ್ಮೊಂದಿಗೆ ಮಾತನಾಡಬೇಕನ್ನ ಪ್ರಾರ್ಥಿಸ್ತೇನೆ ರಾಜ. ವಾಕ್ಯವಾಗಿರುವ ಎಸೆಯ ವಾಕ್ಯದಿಂದ ನಮ್ಮನ್ನು ಬಲಪಡಿಸಬೇಕೆಂದು ನಿನ್ನ ನಾಮದಲ್ಲಿ ಬೇಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆರಿಸಿ ಆಶೀರ್ವದಿಸುತ್ತೇನೆ. ಪ್ರತಿ ತಿಂಗಳು ವಾಗ್ದಾನದಿಂದ ನಮ್ಮನ್ನು ಬಲಪಡಿಸ್ತಾರೆ. ಈ ತಿಂಗಳು ವಾಗ್ದಾನದಿಂದ ಬಲಪಡಿಸ್ತಾರೆ ಅಲ್ವಾ? ವಾಗ್ದಾನ ಜ್ಞಾಪಕ ಇದೆ ಅಂತ ಕೇಳಿದ್ರೆ ಯಾರು ಇವಾಗ ಎಲ್ಲ ಬೈಬಲ್ ಹುಡುಕ್ತೀರ. ಆದಿಕಾಂಡನ, ಯೆಶಾಯ 4 ಅಲ್ವಾ? ಯೆಹೋವನಲ್ಲಿ ಸದಾ ಭರವಸೆವಿಡಿರಿ, ಯೆಹೋವನು ಏನಂತೆ ಶಾಶ್ವತವಾಗಿ ಆಶ್ರಯ ಗಿರಿಯಾಗಿದ್ದಾನೆ. ಜ್ಞಾಪಕದಲ್ಲಿ ಇಟ್ಕೋಬೇಕು ನೀವು, ಆಯ್ತಾ? ಸೊ ಶಾಶ್ವತ ಗಿರಿಯಾಗಿರುವಂಥ ದೇವರು ಯಾವಾಗಲೂ ನಮ್ಮನ್ನು ಸಾಕ್ಷಿಯ ಬದುಕು ನಮಗಿರಬೇಕು ಅಂತ ಆಸೆ ಪಡ್ತಾರೆ. ಆಮೇಲೆ ಏನಿರಬೇಕು? ಸಾಕ್ಷಿಯ ಬದುಕು. ಆದರೆ ಇವತ್ತು ಮನುಷ್ಯ ಸಾಕ್ಷಿಯಾಗಿ ಬದುಕಬೇಕಂದ್ರೆ ಅವ್ನು ಮೊದಲನೇದಾಗಿ ನೀತಿವಂತನಾಗಬೇಕು. ನೀತಿವಂತನಾಗಬೇಕು ಅಂದರೆ ನಂಬಿಕೆ ಬರಬೇಕು. ನಂಬಿಕೆ ಇದ್ದವನೇ ನೀತಿವಂತನಾಗೋದಕ್ಕೆ ಸಾಧ್ಯ. ಸಾಕ್ಷಿ ಅನ್ನೋ ಹೆಸರಿನಲ್ಲಿ ಇವತ್ತು ಬಹಳ ವಿಧವಾದ ಅಪಪ್ರಚಾರಗಳು ನಡೀತಾ ಇದೆ. ನಾನು ಏನೇ ದಿವಸ ನಮ್ಮ ಮನೆಯವ್ರ ಮುಂದೆ ನಾನು ಅವರು ಕೂತ್ಕೊಂಡು ವಾಕ್ಯಗಳನ್ನ ಕೆಲವು ವಿಷಯಗಳ ಧ್ಯಾನ ಮಾಡಿಕೊಂಡು ಮಾತನಾಡುವಾಗ ಈ ವಿಷಯ ನಾನು ತಿಳಿಸ್ದೆ. ಅವ್ರಿಗೆ ಆ ವಿಡಿಯೋನ ಹಾಕಿ ತೋರಿಸ್ದೆ. ಏನಂತ ಹೇಳಿದ್ರೆ, ಸಾಕ್ಷಿ ಅನ್ನೋ ಹೆಸರಿನಲ್ಲಿ ಇವತ್ತು ದೇವರ ನಾಮ ದೂಷಣೆ ಆಗ್ತಾ ಇದೆ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ, ನಿಮ್ಮಿಂದ ಅನ್ಯರ ಮಧ್ಯದಲ್ಲಿ ಏನಾಗ್ತಿದೆ, ನನ್ನ ನಾಮವು ದೂಷಣೆಗೆ ಗುರಿಯಾಗ್ತಾ ಇದೆ ಅಂತೇಳಿ ದೇವರು ಹೇಳಿದ್ದಾರೆ. ಪೌಲನ ಮೂಲಕ ದೇವರು ಹೇಳಿಸ್ತಾರೆ. ಏನಕ್ಕೆ ಅದಂತ ಹೇಳಿದ್ರೆ, ಇವತ್ತು ಸಾಕ್ಷಿನ ಹೆಸರು ನಾವು ನೋಡಿ, ಸ್ಥಳ ನೋಡಬೇಕು ಮೊದಲನೇದಾಗಿ. ಇದು ಈ ಸಭೆ. ಈ ಸ್ಥಳದಲ್ಲಿ ನಾವು ವಿಶ್ವಾಸಿಗಳಿದ್ದೀವಿ. ವಿಶ್ವಾಸಿಗಳು ಬಲಗೊಳ್ಳುವುದಕ್ಕಾಗಿ ಸಭೆಗಳಲ್ಲಿ ಸಾಕ್ಷಿ ಹೇಳಿಸ್ತೀವಿ. ಇವಾಗ ನಾವು ಹೇಳುವಂಥ ಸಾಕ್ಷಿ ಅದು ಸಭೆಯಲ್ಲಿ ಪ್ರೋಗ್ರಾಮ್, ಲೈವ್ ಪ್ರೋಗ್ರಾಮ್ ಹೋಗ್ತಾ ಇದ್ರೆ ಯಾವ ಸಾಕ್ಷಿನ ಹೇಳಬೇಕು ಆ ಸಾಕ್ಷಿನ ಹೇಳಿಸ್ಬೇಕು. ಇಲ್ಲ ಅಂದರೆ ಲೈವ್ ಪ್ರೋಗ್ರಾಮ್ ಆಗ್ತಾ ಇದ್ರೆ ಸಣ್ಣ ಪುಟ್ಟ ಸಾಕ್ಷಿಗಳು, ದೇವರು ಮಾಡೋದು ಅದ್ಭುತನ ಸಣ್ಣದು ದೊಡ್ಡದು ಅಂತ ಲೆಕ್ಕಾಚಾರ ಮಾಡೋದಕ್ಕಲ್ಲ ಹೇಳೋದು. ಬೇರೆಯವರ ಬಾಯಲ್ಲಿ ನಾವು ಕಡಲೆಕಾಯಿ ಆಗಬಾರ್ದು. ಯಾರ ಬಾಯಲ್ಲಿ? ಬೇರೆಯವ್ರ ಬಾಯಲ್ಲಿ ನಾವೇನಾಗಬಾರ್ದು? ಕಡಲೆಕಾಯಿ ಆಗಬಾರ್ದು. ಈ ಅಪಪ್ರಚಾರ ಮಾಡುವಂಥ ಈ ಮತೋನ್ವಾದಿಗಳು, ಅವರ ಬಾಯಿಗೆ ನಾವೇನಾಗಬಾರ್ದು? ಗುರಿಯಾಗಬಾರ್ದು. ಒಂದು ಸ್ತ್ರೀ ಹೇಳಿದ್ದಾರೆ ಸಾಕ್ಷಿ, ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಬ್ಯಾಲೆನ್ಸ್ ಖಾಲಿ ಆಗೋಯ್ತಂತೆ ಮೊಬೈಲಲ್ಲಿ. ಬ್ಯಾಲೆನ್ಸ್ ಖಾಲಿ ಆಗಿರೋದ್ರಿಂದ ಅವತ್ತು ಅವರು ರಾತ್ರಿ ಅವರು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ನೋಡಬೇಕಂತೆ. ದೇವರೇ, ನಂದು ಬ್ಯಾಲೆನ್ಸ್ ಖಾಲಿ ಹೋಗಿದೆ, ನನಗೆ ನೆಟ್ ಬೇಕು, ನೆಟ್ ಪ್ಯಾಕ್ ಬೇಕು ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡಿದ್ರಂತೆ. ಅವರು ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಸುಮಾರು 24 ಗಂಟೆ ಆದರೂ ಖಾಲಿ ಆಗದ್ರಿಂದ ಅನ್ಲಿಮಿಟೆಡ್ ನೆಟ್ ಪ್ಯಾಕ್ ಕೊಟ್ರಂತೆ ಆ ಸಹೋದರಿಗೆ. ಇದಕ್ಕಾಗಿ ನಮ್ಮ ಪಾಸ್ಟ್ರು ಎಲ್ಲರೂ ಪ್ರಾರ್ಥನೆ ಮಾಡಿದ್ರು, ದೇವರು ಇಂಥ ಅದ್ಭುತ ಮಾಡಿದ್ರು ಅಂತ ಆಕೆ ಹೇಳೋದಕ್ಕೂ ಅದನ್ನ ಒಬ್ಬ ಮತೋನ್ವಾದಿ ತೆಗೆದುಕೊಂಡು ಏನ್ರಿ ಈ ಥರನೂ ನಡೆಯುತ್ತಾ ಅಂತ ಅವನು ಟ್ರೋಲ್ ಮಾಡೋಕ್ಕೂ ಅನ್ಯರ ಮಧ್ಯದಲ್ಲಿ ನಾವೇನಾಗ್ತಾ ಇದ್ದೀವಿ? ದೂಷಣೆಗೆ. ಫೇಸ್ಬುಕ್ಕಲ್ಲಿ ನೀ ದೇವ್ರದ್ದು ನೋಡ್ದ, ಯಾವುದು ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ಯಾವುದು ನೋಡಿದೆ, ಯೂಟ್ಯೂಬಲ್ಲಿ ಯಾವ್ದು ನೋಡಿದೆ, ಅದು ರಾತ್ರಿ ಪೂರ್ತಿ ನೋಡಿದ್ರು ಅನ್ಲಿಮಿಟೆಡ್ ಆಗಿ ಅವ್ರಿಗೆ ಖಾಲಿನೇ ಆಗಲಿಲ್ಲ ಅಂತ ಅವರು ಮೈಕ್ ಹಿಡಿದು ಸಾಕ್ಷಿ ಹೇಳ್ತಿದ್ದಾರೆ ಸಭೆಯಲ್ಲಿ. ಅವಾಗ ಎಷ್ಟು ದೇವರ ನಾಮ ದೂಷಣೆ ಆಗುತ್ತೆ. ತಮಿಳ್ನಾಡು ಕಡೆ ಅಂತಲ್ಲ, ಎಲ್ಲ ಕಡೆನೂ ಈ ಹಿತಚಿಂತಕರು ಅಂತ ಕೆಲವರು ಇರ್ತಾರೆ. ಅವರಲ್ಲಿ ಒಬ್ಬರು ಸಹೋದರಿ, ಅವ್ರ ಹೆಸರು ಹೇಳೋದಿಲ್ಲ ನಾನು, ಅವರೊಬ್ಬರು ಹೇಳ್ತಾ ಇದ್ರೆ, ಮೂಢನಂಬಿಕೆ ಅನ್ನೋದು ಕ್ರೈಸ್ತರಲ್ಲಿ ಹೆಚ್ಚಾಗಿದೆ ಅಂತೆ. ಯಾರಲ್ಲಿ ಹೆಚ್ಚಾಗಿದೆ ಅಂತೆ? ಏನಂದ್ರೆ, ಈಗ ಕ್ರೈಸ್ತರು ಮಾಡುವಂಥ ಕೆಲವು ವಿಷಯಗಳನ್ನ ಅವರು ಏನು ಮಾಡಿದ್ದಾರೆ, ಕೆಲವು ಸೇವೆಗಳನ್ನ ಅವರು ಎತ್ತಿ ತೋರಿಸ್ತಾರೆ. ಒಬ್ಬರು ಕರ್ಚಿಫಿಲಿಂದ ಬಿಸಾಕ್ತಾ ಇದ್ದಾರೆ. ಆ ಕರ್ಚಿಫ್ ಹೆಂಗ್ ಬಿಸಾಕಿದ್ರು ಅಂತೇಳಿ ನೋಡುವಾಗ ಆ ಕರ್ಚಿಫ್ನ ಆ ಪಾಸ್ಟರ್ ಮುಖ ಒರೆಸ್ಕೊಂಡು ಬಿಸಾಕ್ತಾರೆ. ಆ ಕರ್ಚಿಫ್ನ ಯಾರು ಮುಡ್ತಾರೋ ಸ್ವಸ್ಥತೆ ಆಗ್ತಿದೆ, ಅಭಿಷೇಕ ಹಿಡಿತಿದೆ ಅಂತೇಳಿ ಒಂದು ತೋರಿಸ್ತಾ ಇದ್ದಾರೆ ವಿಡಿಯೋ. ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ಪ್ರೇಯರ್ ಆಯಿಲ್. ದೇವರು ಯಾಕೋಬನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಹೇಳಿರುವಂಥ ಪ್ರಕಾರ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಯಾರಿಗಾನ
ಬಲಹೀನತೆ ಇದ್ರೆ ಸಭೆ ಹಿರಿಯನು ಹೋಗಿ ಅವ್ನಿಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಅನ್ನೋ ಒಂದು ವಾಕ್ಯನ ತಿದ್ದುಕೊಳ್ಳೋದು. ಮತ್ತೆ ಸಮುವೇಲನು ದಾವಿದನ ಅಭಿಷೇಕ ಮಾಡಿದಾಗ ಎಣ್ಣೆನ ಉಪಯೋಗಿಸಿದ್ದು. ಸೊ ಎಣ್ಣೆ ಅನ್ನೋದು ಒಂದು ಅಭಿಷೇಕಕ್ಕೂ ಒಂದು ಬಿಡುಗಡೆಗೂ ಗುರುತಾಗಿದೆ ಅಂತ ಆ ವಿಷಯ ತೆಗೆದುಕೊಂಡು ಇವ್ರು ಏನು ಮಾಡ್ತಾರೆ, ಇವತ್ತಿನ ದಿವಸ ಎಣ್ಣೆ ಬಿಸ್ನೆಸ್ ಆಗೋಯ್ತು. ಏನಂತೆ ಈಗ ಏನು ಮಾಡ್ತಾರೆ ಗೊತ್ತಾ, ಮೊದಲಾದ್ರೂ ಈ ಥರ ಡಬ್ಬಿ ಕೊಡೋಕೆ ಶುರು ಮಾಡಿದ್ರು. ಇವಾಗೆಲ್ಲ ಏನಂದರೆ ಪ್ಯಾರಾಚೂಟ್ ಆಯಿಲ್ ಡಬ್ಬ ಇದೆಯಲ್ಲ, ಅದನ್ನ ಹೋಲ್ಸೇಲಿಗೆ ತಂದ್ಬಿಟ್ಟು ಮುಂದೆ ಇಟ್ಬಿಟ್ಟು ಅದಕ್ಕೆ ಪ್ರೇಯರ್ ಮಾಡಿ ಅಲ್ಲಿ ಪ್ಯಾರಾಚೂಟ್ ಎಣ್ಣೆ ಇಷ್ಟು ಡಬ್ಬ ಎಷ್ಟು ಅವ್ರು 100 ರೂಪಾಯಿಗೆ ಮಾರ್ತಾ ಇದ್ರು. ಏನಂತೆ, ಯಾಕಂದ್ರೆ ಅದು ಅಭಿಷೇಕಿಸಲ್ಪಟ್ಟದ್ದು. ಅಭಿಷೇಕನ 100 ರೂಪಾಯಿಗೆ ಮಾರ್ತಾ ಇದ್ದೀರಾ. ಹೀಗಾಗಿ ಮನುಷ್ಯರ ಮಧ್ಯದಲ್ಲಿ ಸಾಕ್ಷಿ ಅನ್ನೋದು ಹದಗೆಟ್ಟು ಹೋಗ್ತಾ ಇದೆ. ಸೊ ನಾವು ಸಾಕ್ಷಿಯ ಬದುಕಬೇಕು, ದೇವರನ್ನ ಮಹಿಮೆ ಪಡಿಸಬೇಕು. ಸೊ ಮಹಿಮೆ ಪಡಿಸೋರು, ರಕ್ಷಣೆ ಹೊಂದಿರೋರು ಏನಾಗಿರಬೇಕು. ಸೊ ಇವತ್ತು ಇದರ ಕುರಿತು ಕೆಲವು ವಿಷಯಗಳನ್ನ ದೇವರು ನಿಮ್ಮೊಂದಿಗೆ ಮಾತನಾಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ವಾಕ್ಯನ ಓದೋಣ. ಯೆಶಾಯನ ಪ್ರವಾದಿಯ ಗ್ರಂಥ 12ನೇ ಅಧ್ಯಾಯ. ಯೆಶಾಯನ ಪ್ರವಾದಿಯ ಗ್ರಂಥ 12ನೇ ಅಧ್ಯಾಯ, ಅದರಲ್ಲಿ 3ನೇ ವಾಕ್ಯವನ್ನು ಗಮನಿಸುವಾಗ, ಮತ್ತು ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರಿ. ಏನಂತ ಹೇಳ್ತಾರೆ ದೇವರು, ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರಿ. ಸೊ ಉಲ್ಲಾಸದೊಡನೆ ನಾವು ಸೇದಬೇಕು. ರಕ್ಷಣೆ ಎಂಬ ಬಾವಿಯಿಂದ. ಸೊ ಬಾವಿ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ. ಬಾವಿ ಗೊತ್ತಿಲ್ಲ ಅನ್ನೋರು ಯಾರನ್ನ ಕೈ ಎತ್ತಿ. ಸೊ ಎಲ್ಲರಿಗೂ ಬಾವಿ ಗೊತ್ತಿದೆ. ಎಂತೆಂತ ಬಾವಿ ಗೊತ್ತು ನಮಗೆ. ಮಣ್ಣು ಬಾವಿ, ಕಟ್ಟಡ ಬಾವಿ, ಆಮೇಲೆ ನೀರು ಬಾವಿ, ಸೇತುವೆ ಬಾವಿ, ನೆಲ ಬಾವಿ. ನಿಮ್ಗೆ ಇನ್ನೂ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ, ನೆಲ ಸಮ ಇರೋಂಥ ಒಂದು ಬಾವಿ ಇರುತ್ತೆ ಅಲ್ವಾ. ಈ ಬಾವಿಗೆ ಮೆಟ್ಲಿಟ್ಟಿರ್ತಾನೆ, ಕರೆಕ್ಟಾ? ಮೆಟ್ಲಿಳಿದು ನಾವೇನು ಮಾಡಬೇಕು, ನೀರು ಎತ್ತಬೇಕು ಅಲ್ವಾ. ಈಗ ನೆಕ್ಸ್ಟು ಕಟ್ಟೆ ಬಾವಿ. ಏನದು, ಬಾವಿನ ಒಂದು ರೌಂಡ್ ರಿಂಗ್ ಹಾಕಿ ಮೇಲೆ ಕಟ್ಟಿರ್ತಾರೆ. ಮಧ್ಯದಲ್ಲಿ ಒಂದು ಮರ ಕಂಬ ಇರುತ್ತೆ, ಅದಕ್ಕೆ ರಾಟೆ ಹಾಕಿರ್ತಾರೆ ಅಲ್ವಾ. ರಾಟೆ ಹಾಕಿ ರಾಟೆನಿಂದ ನಾವು ನೀರು ಸೇದಬೇಕು. ಎಷ್ಟು ಜನ ನೀರು ಸೇದಿರೋರು ಇಲ್ಲಿದ್ದೀರಾ? ಕೈ ಎತ್ತಿ. ನೀರು ಸೇದಿರೋರು ಹಂಗಾರೆ ಅರ್ಧನೇ ಸೇದಿದ ನೀವು. ಸೊ ಯಾರ ನೀರು ಸೇದಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಕೈ ಬೊಬ್ಬೆ ಬರುತ್ತೆ ಅಲ್ವಾ. ಬೊಬ್ಬೆ ಬರೋದಲ್ಲದೆ ಕೆಲವು ಸಮಯ ಬಿಟ್ಟರೆ ರಾಟೆದು ಏನಾಗುತ್ತೆ, ನೀರು ಬಕೆಟ್ ಕೆಳಗಡೆಗೆ ಹೊರಟೋಗುತ್ತೆ. ಸೊ ನಮಗೆ ಗೊತ್ತಿರೋಂಥ ಬಾವಿಗಳು ಅಂದರೆ ಈ ಒಂದು ಲೋಕ ಪ್ರಕಾರವಾಗಿ ಈ ನೆಲ ಸಮದಲ್ಲಿ ನಾವು ತೆಗೆದುಕೊಳ್ಳುವಂಥ ಬಾವಿಗಳು ಇದೆ. ಈ ರಾಟೆ ಶಬ್ದ ಬಂದ್ಬಿಟ್ರೆ ನಾವೇನು ಮಾಡ್ತಾ ಇದ್ವಿ, ಅವಾಗ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು. ಆ ರಾಟೆ ಪಾಪ ಅದು ಪೈಪ್ ಮಧ್ಯದಲ್ಲಿ ರಾಡ್ ಹಾಕಿರ್ತಾನಲ್ಲ, ಆ ರಾಡು ಸೌದೋಗಿರುತ್ತೆ, ಇದು ಸೌದೋಗಿ ಒಂದು ದೊಡ್ಡ ಹೋಲ್ ಆಗ್ಬಿಟ್ಟಿರುತ್ತೆ. ಆದರೂ ಕೂಡ ನಾವೇನು ಮಾಡಲ್ಲ, ರಾಟೆ ಮಾತ್ರ ಚೇಂಜ್ ಮಾಡಲ್ಲ. ಆದರೆ ಕಬ್ಬಿಣದ ರಾಟೆ ಬರೋದಕ್ಕಿಂತ ಮುಂಚೆ ಇದ್ದಿದ್ದು ಅಲ್ಲಿಗೆ ಮರದಕ್ಕೂ ಮುಂಚೆ ಇದ್ದಿದ್ದು ಕಲ್ಲಂದು. ಕಲ್ಲಿಗೆ ಹಾಕಿ ಕಲ್ಲು ರಾಟೆನೇ ಇತ್ತು. ಅದಾದ್ಮೇಲೆ ಮರ ಬಂತು, ಮರ ಆದ್ಮೇಲೆ ಕಬ್ಬಿಣಕ್ಕೆ ಬಂತು. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೂ ನಾನು ಅದನ್ನು ಸೇದಿ ನನಗೆ ಗೊತ್ತಿದೆ. ಅದರಿಂದ ಹೇಳ್ತೀನಿ, ಆ ರೀತಿಯಾದ ಬಾವಿಗಳಿಂದ ನಾವು ನೀರು ಲೋಕ ಪ್ರಕಾರವಾಗಿ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನೀರು ಸೇದಬೇಕು ಅಂದರೆ ನಮ್ಗೆ ಏನೇನು ವಸ್ತು ಬೇಕು? ಹಗ್ಗ ಬೇಕು, ಆಮೇಲೆ ಬಿಂದಿಗೆ ಬೇಕು, ಒಂದು ಕೊಡನೋ ಅಥವಾ ಒಂದು ಬಕೆಟೋ ಬೇಕು ಅಲ್ವಾ. ಬಿಂದಿಗೆ, ಕೊಡ, ಬಕೆಟು ಯಾವ್ದನ ಒಂದಿರಬೇಕು. ಆದರೆ ಒಂದು ಕಾಲದಲ್ಲಿ ಬಕೆಟ್ಗೆಲ್ಲ ಉಂಟಾಗೋದಕ್ಕೆ ಮುಂಚೆ, ಕೊಡ ಉಂಟಾಗೋದಕ್ಕೆ ಮುಂಚೆ ಹಲಿಗೆನಲ್ಲೇ ಒಂದು ಮಾಡೋರು, ಏತ ಥರ ಮಾಡಿ ಅದರಿಂದನೇ ಕಟ್ಟಿ ಎತ್ತಬೇಕೆ ಹೊರತು ಬೇರೆ ಯಾವುದೂ ಇರಲಿಲ್ಲ. ಹೀಗೆ ಹಲವು ವಿಧದಲ್ಲಿ ನೀರು ನಾವು ನಮ್ಮ ಉಪಯೋಗಕ್ಕೆ ನಾವು ನೀರನ್ನ ಬಳಸೋದಕ್ಕೆ ತೆಗೆದುಕೊಳ್ಳಿ. ಆದರೆ ನೀರಿದೆ, ನೀರಿಂದ ಎತ್ತಬೇಕು ಅಂದರೆ ನಮ್ಗೇನು ಬೇಕಾಗಿತ್ತು? ದಾರ, ಹಗ್ಗ ಬೇಕಿತ್ತು, ಒಂದು ಕೊಡ ಬೇಕಿತ್ತು ಅಲ್ವಾ. ಇದಿಲ್ಲದೆ ಹೋದ್ರೆ ನೀರೇನೋ ಕಾಣಿಸ್ತಾ ಇದೆ, ಅದನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಇಲ್ಲಿ ವಾಕ್ಯ ಹೇಳ್ತಾ ಇದೆ ರಕ್ಷಣೆ ಎಂಬ ಬಾವಿ ಅಂತ ಹೇಳ್ತಾ ಇದೆ. ಈ ರಕ್ಷಣೆ ಎಂಬ ಬಾವಿನಲ್ಲಿ ಇದೆಯಪ್ಪ, ಒಂದು ನೀರಿದೆ, ಅದನ್ನ ನೀನು ಸೇದ್ಕೋಬೇಕು.
ಅದನ್ನು ಸೇದೋನು ಹೆಂಗೆ ಸೇದಬೇಕಂತೆ, ನಮ್ಮಮ್ಮನ ನನಗೆ ದಿನಾ ಬೆಳಿಗ್ಗೆ ಆದರೆ ಈ ಕೆಲಸ ಕೊಡ್ತಾರೆ, ನೀರು ಸೇದೋಷ್ಟು ಕೈಯೆಲ್ಲ ಬೊಬ್ಬೆ ಬಂದ್ಬಿಡುತ್ತೆ ಅಂತೇಳಿ ನಾವು ಗೊಣ ಕೊಟ್ಕೊಂಡು ಹೋಗಿ ನೀರು ಸೇದ್ವಲ್ಲ, ಹಂಗೆಲ್ಲ ಸೇದೋದಂತೆ ಈ ರಕ್ಷಣೆ ಎಂಬ ಬಾವಿಯಲ್ಲಿ. ದೇವರ ವಾಕ್ಯ ಅನ್ನೋದು ಹೇಳಲ್ಪಡ್ತಾ ಇದೆ ನೋಡಿ. ಅಲ್ಲಿ ಅವ್ರೇನು ಹೇಳ್ತಾರೆ, ಉಲ್ಲಾಸದೊಡನೆ ಸೇದುವಿರಿ. ಸಂತೋಷವಾಗಿ ನಾನು ನೀರು ಸೇದ್ದೆ ಅಂತ ಹೇಳಿದ್ರು ನಾವೇನ ಇದೀವ, ಗೊಣಗುಟ್ಕೊಂಡೆ ನಾವು ಮನೆಗೆ ಅಯ್ಯೋ ನೀರು ಬೇಕೇ ಅಂತ. ಆದ್ರೆ ಇಲ್ಲಿ ಹೇಳ್ತಾರೆ ದೇವರು, ಉಲ್ಲಾಸದೊಡನೆ ನಾವು ನೀರು ಸೇರ್ಬೇಕು. ಈಗ ಉಲ್ಲಾಸದೊಡನೆ ಈ ರಕ್ಷಣೆ ಎಂಬ ಬಾವಿ ಅಂದ್ರೆ ವಾಕ್ಯದಲ್ಲಿ ಈ ರಕ್ಷಣೆ ಎಂಬ ಬಾವಿಯ ಕುರಿತು, ಆ ಬಾವಿಯಲ್ಲಿರೋ ನೀರನ್ನ ಉಲ್ಲಾಸದೊಡನೆ ಸೇದೋದಕ್ಕೆ ದೇವರ ಬಳಿ ಬಂದವರನ್ನ ದೇವರು ಹೊಂದಿಸು ತಳ್ಳಿದ್ದೀರಾ, ದೇವರ ಬಳಿ ಬಂದವರಿಗೆ ಯಾವುದೇ ಕೊರತೆಗಳು ಇಲ್ದಿರಾ ಆ ನೀರನ್ನ ನೀವೇನ್ ಮಾಡ್ಕೋಬೇಕು, ಉಲ್ಲಾಸದೊಡನೆ ಸೇದ್ಕೊಳ್ಬೇಕು. ಅಂದ್ರೆ ಯಾವುದನ್ನ ರಕ್ಷಣೆ ಎಂಬ ಬಾವಿಗಳಿಂದ ನಾವು ನೀರನ್ನು ಸೇದೋದಕ್ಕೆ ಸಾಧ್ಯ. ಸತ್ಯವೇದದಲ್ಲಿ ಈ ರಕ್ಷಣೆ ಎಂಬ ಬಾವಿ ಅಂದ್ರೆ ಏನು, ಆ ರಕ್ಷಣೆಯನ್ನು ಆ ಬಾವಿಯಲ್ಲಿ ಯಾವುದನ್ನ ಹಾಕಿ ನಾವು ಸೇದ್ಕೊಳ್ಬೋದು. ಇವಾಗ ಬಾವಿನಲ್ಲಿ ನೀರಿದೆ, ಹಗ್ಗ ಮಡಿಗೆ ಇದು ಬಕೆಟ್ನ ಹಾಕಿ ನೀರು ಸೇದಿ ನಾವು ಉಪಯೋಗಕ್ಕೆ ತಗೊಂಡ ಹಾಗೆ ಈ ರಕ್ಷಣೆ ಎಂಬ ಬಾವಿಯಲ್ಲಿ ಇರೋದನ್ನು ನಾವು ಸೇದಿ ನಾವು ತೆಗೆದುಕೊಳ್ಳೋ ಆತ್ಮಿಕ ಅರ್ಥದ ಆಶೀರ್ವಾದಗಳು, ಇದನ್ನ ನಾವು ಇವತ್ತು ತಿಳ್ಕೊಳ್ತೀವಿ. ನಾನು ಅದಕ್ಕೆ ಹೇಳಿದೆ, ಕೀರ್ತನೆ ಭಾಗ ಓದಿದಾಗ ನಮಗೆ ಒಂದು ವಾಕ್ಯ ಬಂದು ಏನಂದ್ರೆ ರಕ್ಷಣೆ, ಆ ಪದನೇ ಇಲ್ಲೂ ಇವತ್ತು ದೇವರು ನಮ್ಗೆ ಕೊಡೋದು. ದೇವರು ಒಂದೊಂದು ನಮಗೆ ಏನು ಕೊಡಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಾವು ಏನು ಕೊಡಬೇಕು ಅಂತ ಹೇಳಿ ಒಂದೊಂದು ವಯಸ್ಸಿಗೆ ಕೊಡೋಕೆ ಬರ್ತೀವಿ. ಒಂದೇ ನಮ್ಮ ಜಾನ್ ಪ್ರಭುಗೆ ಇಷ್ಟು ದೊಡ್ಡ ನಲ್ಲಿ ಕೊಡೋಕ್ಕಾಗ್ತೈತ? ಏನು ಮಾಡ್ತಾನೆ, ತಗೊಂಡು ಬ್ಯಾಟ್ ಆಡ್ತಾನೆ, ಆ ಥರ ನಲ್ಲಿ ಕೊಟ್ರಲ್ವಾ, ಅವನಿಗೇನು ಕೊಡ್ಬೇಕು ಅದನ್ನೇ ಕೊಡೋಕ್ಕಾಗೋದು. ಹಾಗೆ ದೇವರು ಇಲ್ಲಿ ಕುಳಿತಿರೋರಿಗೆ ಅವ್ರವ್ರಿಗೆ ಬೇಕಾದ ಊಟನ ಕೊಡ್ತಾ ಇದ್ದಾರೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವಾಕ್ಯನ ಸರಿಯಾಗಿ ನೀವು ಒಳಗಡೆ ತೆಗೆದುಕೊಳ್ಬೇಕು. ಇಲ್ಲಿ ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ಇನ್ನೊಂದೇನು ಗೊತ್ತಾ, ಈ ಲೈಟಲ್ಲಿ ನನ್ನ ಕಣ್ಣು ಕಾಣಿಸ್ತಾ ಇದೆ, ದೇವ್ರು ನನ್ನ ಕಣ್ಣು ಚೆನ್ನಾಗಿ ಕಾಣಿಸ್ತಾರ, ಅದಕ್ಕೆ ಪ್ರೇಯರ್ ಮಾಡ್ಕೊಳ್ಳಿ. ಯಾಕಂದರೆ ಯಶನಿಗೆ ನೀವು ಕೆಳಗಡೆ ನಿಮಗೆಲ್ಲ ಚಿಕ್ಕ ವಯಸ್ಸು, ನನಗಿಲ್ಲಿ ವಯಸ್ಸು ಜಾಸ್ತಿ ಆಗಿದೆ, ನನಗೆ ಲೈಟಲ್ಲಿ ಕಣ್ಣು ಕಾಣಿಸ್ತಾ ಇದೆ, ದೇವರಿಗೆ ಸ್ತೋತ್ರ ಮಾಡ್ತೀನಿ. ಏನಂತ ಹೇಳ್ತಾರೆ ನೋಡಿ, ಉಲ್ಲಾಸದೊಡನೆ ಸೇದಬೇಕು ಅಂತ. ಸತ್ಯವೇದದಲ್ಲಿ ಆ ರಕ್ಷಣೆ ಎಂಬ ಬಾವಿ ಕುರಿತು ಯಾವುದನ್ನು ಹಾಕಿ ನಾವು ಉಲ್ಲಾಸವನ್ನು ಸೇದಬೇಕು. ದೇವರು ಸರ್ವಶಕ್ತನು, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ದೇವರಿಗೆ ಅಸಾಧ್ಯ ಒಂದೂ ಇಲ್ಲ. ಹಾಗೆ ದೇವರು ಅದ್ಭುತ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ನಾವೆಲ್ಲ ಆತನ ಬಳಿ ಬಂದ್ಬಿಟ್ಟಿದ್ದೀವಿ. ಬಂದ ಮೇಲೆ ಇಲ್ಲಿ ಗಮನಿಸಬೇಕು, ನಾವೇನಾದ್ರು ಸ್ವಲ್ಪ ಸಪೋರ್ಟ್ ಮಾಡಬೇಕು, ಅಂದರೆ ಸಹಕಾರ ಮಾಡಬೇಕು ದೇವರಿಗೆ. ಹೇಗೆ, ನಾನು ನಿನ್ನ ಗುಣಪಡಿಸ್ತೀನಿ ಅಂತ ಹೇಳುವಾಗ ನನ್ನ ಸಪೋರ್ಟ್ ಏನಾಗಿರಬೇಕು ಅಂತ ಹೇಳಿದ್ರೆ, ದೇವರೇ ನನಗೆ ವಿಶ್ವಾಸ ಇದೆ, ನನಗೆ ನಂಬಿಕೆ ಇದೆ ಅಂತ ನಾನು ಸಪೋರ್ಟ್ ಮಾಡಿದಾಗ ದೇವರೇನು ಮಾಡ್ತಾರೆ, ನನಗೆ ಅದ್ಭುತ ಮಾಡ್ತಾರೆ. ನಿನಗೆ ನಂಬಿಕೆನೇ ಇಲ್ಲ, ವಿಶ್ವಾಸನೇ ಇಲ್ಲ ಅಂತ ಹೇಳಿದ್ರೆ ದೇವರು ಏನು ಮಾಡಲ್ಲ, ಅದ್ಭುತ ಮಾಡಲ್ಲ, ಆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆಂದ ಮೇಲೆ ದೇವರಿಗೆ ಅಸಾಧ್ಯದ ಒಂದೂ ಇಲ್ಲ. ನಮ್ಗೆ ಎಷ್ಟೋ ಅದ್ಭುತಗಳನ್ನ ಮಾಡಿರ್ತಾರೆ, ಆದರೆ ಪ್ರತಿ ಸಲನೂ ಮನುಷ್ಯನ ಸಹಕಾರ ಇದ್ದರೆ ಮಾತ್ರ ಆ ವ್ಯಕ್ತಿಗೆ ಯಾವ ವಿಷಯಕ್ಕೆ ಬೇಕೋ ಆ ವಿಷಯ ಅದ್ಭುತ ನಡೆಯೋದಕ್ಕೆ ಸಾಧ್ಯ. ಅಂದರೆ ನಾನು ಸಹಕಾರ ಮಾಡಿದ್ರೆ ದೇವರು ನನಗೆ ಅದ್ಭುತ ಮಾಡ್ತಾರೆ. ಹಾಗಿರುವಾಗ ಸಾಮಾನ್ಯ ಬಾವಿಯಲ್ಲಿ ನೀರು ಸೇದು ನಮಗೆ ಹಗ್ಗ ಬೇಕು, ಕೊಡ ಬೇಕು, ನೀರು ಮೇಲಕ್ಕೆ ಬರಬೇಕು ಅಂದರೆ, ಈಗ ನೀರನ್ನು ಸೇದಿ ಮೇಲೆತ್ತಲು ಇವೆರಡೂ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಯಾವುದಿಲ್ಲ, ಹಗ್ಗನೂ ಇಲ್ಲ, ಮಡಿಕೆನೂ ಇದೇನೋ, ಕೊಡನೂ ಇಲ್ಲ, ಬಕೆಟು ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯವಿಲ್ಲ, ನೀರು ಸೇದೋದಕ್ಕೆ ಸಾಧ್ಯ. ಹಾಗೆ ಸತ್ಯವೇದದಲ್ಲಿ ಕುಳಿತಿರುವಂಥ ಈ ಒಂದು ರಕ್ಷಣೆ ಎಂಬ ಬಾವಿಯಲ್ಲಿ ನಮಗೆ ಒಂದು 3 ವಿಷಯ ನಿಮ್ಗೆ ಹೇಳ್ತೀನಿ. ಅದಿಲ್ಲ ಅಂದರೆ ಆ ಬಾವಿಯಿಂದ ನಾವು ಆ ರಕ್ಷಣೆ ಎಂಬ ಬಾವಿಯಿಂದ ನೀರು ಸೇದೋದಕ್ಕೆ ಸಾಧ್ಯವಿಲ್ಲ. ಆ 3 ವಿಷಯ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಸ್ಯಾಲ್ವೇಷನ್, ರಕ್ಷಣೆ, ಏನು ರಕ್ಷಣೆ. ಎರಡನೇದು ಎಕ್ಸಾಲ್ಟೇಷನ್, ಅಂದರೆ ಹೆಚ್ಚಿಸಲ್ಪಡುವುದು. ಮೂರನೇದಾಗಿ ಪರ್ಫೆಕ್ಟ್ ಪೀಸ್, ಅಂದರೆ ಪೂರ್ಣ ಶಾಂತಿ. ಈ 3 ಬಾವಿಯ ಕುರಿತು ಇವತ್ತು ನಾವು ಧ್ಯಾನ ಮಾಡ್ತೀವಿ. ಈ 3 ಬಾವಿ ಇದೆ ಸತ್ಯವೇದದಲ್ಲಿ, ಈ ಕಣ್ಮುಂದೆ ಇದೆ. ಇದು ಯಾವುದಿದೆ, ರಕ್ಷಣೆ ಎಂಬ ಒಂದು ಬಾವಿ ಇದೆ, ಹೆಚ್ಚಿಸಲ್ಪಡುವುದು ಎಂಬ ಒಂದು ಬಾವಿ ಇದೆ, ಇನ್ನೊಂದು ಬಾವಿ ಪೂರ್ಣ ಶಾಂತಿ ಅನ್ನೋ ಬಾವಿ ಇದೆ. ಈ ಬಾವಿಯಿಂದ ನಾನು ಹಾಕಿ ತೆಗೆದುಕೊಳ್ಬೇಕು ನನ್ನ ಆಶೀರ್ವಾದವನ್ನು, ಅದು ಉಲ್ಲಾಸದೊಡನೆ ನಾನು ತೆಗೆದುಕೊಳ್ಬೇಕು. ಅದು ಉಲ್ಲಾಸದೊಡನೆ ನಾನು ತೆಗೆದುಕೊಳ್ಳಬೇಕು ಅಂದರೆ ನಾನು ಏನು ಮಾಡಬೇಕು?
ಈ ನೀರನ್ನ ಈಗ ನೋಡಿ, ಇದನ್ನ ಇಬ್ರಿಯ ಭಾಷೆಯಲ್ಲಿ ಆ ನೀರನ್ನ ಸೇದುವುದು ಅನ್ನೋದಕ್ಕೆ ಒಂದು ಪದ ಬಳಕೆ ಇದೆ. ನಾನು ನಿನ್ನೆ ಕೂಡ ನಮ್ಮ ಮನೆಯವರಿಗೆ ಇದು ಗೂಗಲ್ನಲ್ಲಿ ತೋರಿಸ್ದೆ. ಇಷ್ಟು ದೊಡ್ಡ ಪದನ ಅವರು 4 ಅಕ್ಷರದಲ್ಲಿ ಮುಗಿಸ್ತಾರೆ, ಇಬ್ರಿಯ ಪದ. ಈ ಚೈನಾ ಭಾಷೆನೂ ಅಷ್ಟೇನೆ, 1 2 3 ಅಕ್ಷರನ ಹಿಂಗೆ ಬಾಚಿದ್ರೆ ಇಷ್ಟು ಉದ್ದ ಅರ್ಥ ಬರುತ್ತೆ ಅವಳಿಗೆ, ಚೈನಾ ಭಾಷೆಗೆ. ಹಾಗೆ ಇಬ್ರಿಯ ಪದ ಕೂಡ 5 ಲೆಟ್ರು 6 ಲೆಟ್ರು ಇದ್ರೆ ಒಂದು ಲೈನ್, ಒಂದು ವಾಕ್ಯನೇ, ಒಂದು ಸೆಂಟೆನ್ಸ್ ಅನ್ನೋದೇ ಅರ್ಥ ಬರುತ್ತೆ. ನೀರನ್ನು ಬಾವಿಯಿಂದ ಸೇದುವುದು, ಈ ಪದಕ್ಕೆ ಅವರು ಬಳಸಿರುವಂಥ ಇಬ್ರಿಯ ಪದ ಶಹೇಬ್. ಏನಂತ? ಶಹೇಬ್. ಈ ಪದನ ಬಳಕೆ ಮಾಡಿದ್ರೆ ಆ ಪದಕ್ಕೆ ಏನಂದ್ರೆ ಇಬ್ರಿಯ ಪದ ನೀರನ್ನು ಸೇದುವುದು. ಅಂದ್ರೆ ಇನ್ನೊಂದು, ನೀರು ಸೇದಬೇಕು ಅಂದ್ರೆ ನಮಗೆ ಶ್ರಮ ಪಡಬೇಕು. ನಾವು ಶ್ರಮ ಪಡಲಿಲ್ಲ ಅಂದ್ರೆ ನೀರಿನ ಮೇಲೆಗೆ ಹಾಗೆ ರಕ್ಷಣೆ ಎಂಬ ಈ ಬಾವಿಯಿಂದ ನಾವು ನೀರು ಸೇದ್ಕೋಬೇಕು, ಆಶ್ರಯ ಸೇದ್ಕೋಬೇಕು ಅಂದ್ರೆ ನಾವು ಶ್ರಮ ಪಡಬೇಕು. ಮೊದಲನೇದಾಗಿ ಈ ಸ್ಯಾಲ್ವೇಷನ್ ಕುರಿತು ನಾವು ನೋಡುವಾಗ ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಗಮನಿಸುವಾಗ, ಎಫೆಸದವರಿಗೆ 2ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಗಮನಿಸುವಾಗ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಎಫೆಸದವರಿಗೆ 2:8, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಮೊದಲನೇದಾಗ ಅವ್ರು ಹೇಳೋದೇನಂದ್ರೆ ನಂಬಿಕೆಯ ಮೂಲಕ. ಈಗ ಈ ಸ್ಯಾಲ್ವೇಷನ್ ಬಾವಿ ಅಂದ್ರೆ ರಕ್ಷಣೆ ಎಂಬ ಬಾವಿಯಲ್ಲಿ ನೀನು ಹಾಕಬೇಕಾಗಿರುವಂತ ಹಗ್ಗ ಅಥವಾ ಒಂದು ಬಕೆಟ್, ಒಂದು ಕೊಡ, ಇದು ಏನು ಅಂತ ಹೇಳಿದ್ರೆ ನಂಬಿಕೆ ಎಂಬ ಹಗ್ಗವನ್ನ ಹಾಕಬೇಕು. ಆ ನಂಬಿಕೆ ಎಂಬ ಹಗ್ಗನ ಹಾಕಿದ್ರೆ ಕೃಪೆಯಿಂದ ನೀನು ಹೊಂದ್ಕೊಳ್ತೀಯ. ಏನಂತ? ಕೃಪೆಯಿಂದ. ಕೃಪೆ ಅಂದ್ರೆ ಎಷ್ಟು ಜನಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ? ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ. ಎಷ್ಟು ಜನ ಜ್ಞಾಪಕ ಇಟ್ಕೊಂಡಿದ್ದೀರ? ಜ್ಞಾಪಕ ಇದೆಯಾ? ಈಗ ನಾನು 1 ತಿಂಗಳು ಪೂರ್ತಿ ಕೆಲಸ ಮಾಡಿದ್ದೀನಿ. ನನಗೆ ಸಂಬಳ ಕೊಡೋದು ನ್ಯಾಯನ? ಇಲ್ಲ. ಸಂಬಳ ನಾನು ಕೆಲಸ ಮಾಡಿದ್ದೀನಿ, ನನಗೆ ಸಂಬಳ ಕೊಡ್ಬೇಕಾಗಿರೋದು ಯಾವ್ದು ನ್ಯಾಯ? ಅಲ್ವಾ? ಕೆಲಸ ಮಾಡಿದ್ದೀನಿ, ಸಂಬಳ ಇಸ್ಕೊಂತ. ಕೆಲಸನೇ ಮಾಡಿಲ್ಲ, ಸಂಬಳ ಕೊಡ್ತಾರೆ. ಏನರ್ಥ? ಅರ್ಥ ಆಯ್ತಾ? ಕೃಪೆ ಅಂದ್ರೆ ಅರ್ಥ ಏನು ಗೊತ್ತಾ? ಈಗ ನಾನು ಕೆಲಸ ಮಾಡಿದ್ದೀನಿ, ನನಗೆ ಸಂಬಳ ಕೊಡೋದು ನ್ಯಾಯ. ಆದರೆ ಕೆಲಸನೇ ಮಾಡಿಲ್ಲ, ಸಂಬಳ ಕೊಟ್ರೆ ಕೃಪೆ. ನೀನು ನೀತಿವಂತನಲ್ಲ, ಆದ್ರೆ ನೀನು ಆಶೀರ್ವಾದ ಮಾಡ್ತಾರೆ ನೋಡಿ, ನಿನಗೆ ರಕ್ಷಣೆ ಕೊಡ್ತಾರೆ ನೋಡಿ, ಅದು ದೇವರ ಕೃಪೆ. ನೀನಂತ, ನಮ್ಮ ಭಾಷೆಯಲ್ಲಿ ಹೇಳ್ಬೇಕು, ನೀನಂತ ದುಡ್ಡು ಅಪಾಟಕರ ಏನಂತ ಹೇಳ್ತೀವಿ ನಾವು? ನಮ್ಮ ಲೋಕಲ್ ಭಾಷೆ ಹೇಳ್ಕೊಳ್ಳೋಣ ಕೆಲವು ಸಮಯ ಅಲ್ವಾ? ಅವಂತ ದುಡ್ಡು ಅಪಾಟಕರ ಅವನು ಅಂತ ಹೇಳ್ತೀವಲ್ಲ, ಹಾಗೆ ನಾವು ಯಾರು ಅಪಾಟಕರುಗಳು ಅಲ್ಲ. ನಾವ್ಯಾರು? ದೇವರ ಮುಂದೆ ಪಾಪಿಗಳು. ಸೊ ನಮ್ಮನ್ನ ದೇವರೇನು ಮಾಡ್ತಾರೆ? ಕೃಪೆಯಿಂದ. ಅವಾಗ ಆ ಕೃಪೆ ನೀನು ಸಿಗಬೇಕು ಅಂದ್ರೆ ನೀನು ಒಂದು ಇರಬೇಕು. ಆ ರಕ್ಷಣೆ ಎಂಬ ಬಾವಿಯಲ್ಲಿ ನೀನು ಸೇರ್ಬೇಕು ಅಂದ್ರೆ ನೀನು ಬೇಕಾಗಿರೋದೇನು? ನಂಬಿಕೆ, ಫೇತ್. ಈ ಹಗ್ಗನ ಹಾಕಿ ನೀನೇನು ಮಾಡಬೇಕು ಅಂದ್ರೆ, ಎಫೆಸ ಪಟ್ಟಣಕ್ಕೆ ಇದು ಬರೆಯೋ ಉದ್ದೇಶ ಏನು ಅಂತ ಹೇಳಿದ್ರೆ, ಎಫೆಸ ಪಟ್ಟಣ ಬಹಳವಾಗಿ ವಿಗ್ರಹಾರಾಧನೆಯಲ್ಲಿ ತುಂಬಿದಂಥ ಒಂದು ಪಟ್ಟಣ. ಎಫೆಸ ಪಟ್ಟಣ ಬಂದ್ಬಿಟ್ಟು ಯಾವಾಗಲೂ ವಿಗ್ರಹಗಳಿಂದ ತುಂಬಿದ ಕಾರಣ ಪೌಲನಲ್ಲಿ 3 ವರ್ಷ ಸೇವೆ ಮಾಡ್ತಾನೆ. ಎಷ್ಟು ವರ್ಷ ಸೇವೆ ಮಾಡ್ತಾನೆ? 3 ವರ್ಷ ಸೇವೆ ಮಾಡ್ತಾನೆ. ಪೂರ್ವ ಕಾಲದಲ್ಲಿ ಎಫೆಸ ಪಟ್ಟಣವು ಯಾವುದರಿಂದ ತುಂಬಿತ್ತು ಅಂತ ಹೇಳಿದ್ರೆ, ಅರ್ತಮಿ ದೇವಿ. ಯಾವ ದೇವಿ? ಅರ್ತಮಿ ದೇವಿ. ಈ ಅರ್ತಮಿ ದೇವಿಗೆ ಇಂಗ್ಲಿಷ್ನಲ್ಲಿ ಡಯಾನಾ. ನೀವು KJV ಬೈಬಲಲ್ಲಿ ನೋಡಿದ್ರೆ, ಕನ್ನಡ ಬೈಬಲ್ನಲ್ಲೇ ಡಯಾನಾ ಅಂತಾನೆ ಬರೆದಿರೋದು ಕನ್ನಡದಲ್ಲೇ. ಇಂಗ್ಲಿಷ್ನಲ್ಲಿ ಅದನ್ನ ಡಯಾನಾ ಅಂತಾರೆ. ಅರ್ತಮಿ ದೇವಿಯ ಒಂದು ಪೂಜೆ ಪ್ರಸಿದ್ಧಿಯಾಗಿತ್ತು. ಇವಾಗೆಲ್ಲ ನಾನು ಅದಕ್ಕೆ ಯಾವಾಗಲೂ ಅನ್ಯ ಜನರನ್ನ ನಾನು ಯಾವತ್ತೂ ಕೂಡ ಅವ್ರನ್ನ ಈ ವಿಷಯ ಗೊತ್ತಿಲ್ಲದಿರೋರು ಅವ್ರು ಕೊಟ್ಟಿದ್ದನ್ನ ತಿನ್ನಲ್ಲ, ಅದನ್ನ ಮಾಡಲ್ಲ, ಇದನ್ನ ಮಾಡಲ್ಲ ಅಂತ ಹೇಳ್ಕೊಂಡು ತಿರುಗ್ತಾರೆ ಹೊರತು, ನಾನಂತೂ ಅವ್ರನ್ನೆಲ್ಲ ಪ್ರೀತಿ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಅರ್ತಮಿ ದೇವಿ ಅನ್ನೋ ಈ ಹೆಸರು ಇವತ್ತಿನ ದೇಶದಲ್ಲಿ ಬೇರೆ ಒಂದು ಹೆಸರಲ್ಲಿ ಐತೆ. ಅಣ್ಣಮ್ಮ ಅಂತ ಇರ್ಬೋದು, ಇಲ್ಲ ಬೇರೆ ಯಾವುದೋ ಒಂದು ಕಾಳಿ. ಈ ಹೆಸರು ಕೂಡ ಹೇಳ್ಬಾರ್ದು ಅಂತಾರೆ ಕೆಲವರು. ಹೇಳಿದ್ರೆ ನಾವು ದೊಡ್ಡ ತಪ್ಪಿಗೆ ಹೆಸರು ಅಂತೆ. ಅವಾಗ ನೀನು ಯಾವ್ದಾನ ಊರಿಗೆ ಹೋದ್ರೆ ಆ ಊರ ಹೆಸರು ಏನಯ್ಯ ಅಂತ ಕೇಳ್ತೀನಿ ನಾನು. ಇವತ್ತು ಎಷ್ಟು ಊರ ಹೆಸರು ಇಲ್ಲ, ಹೇಳರ್ದಿರ ಹೋಗ್ತೀಯ ನೀನು. ನೀನು ಹೇಳಿಲ್ಲ ಅಂದ್ರೆ ಆ ಊರಿಗೆ ಹೋಗಕ್ಕೆ ಆಗಲ್ಲ. ಒಂದು ಬೀದಿ ಹೆಸರು ಇಲ್ವಾ? ಒಂದು ಅಂಗಡಿ ಹೆಸರು ಇಲ್ವಾ? ನಾನು ಹೇಳಲ್ಲ ಕ್ರೈಸ್ತರು ನಾವು ಅಂತ ಹೆಸರು ನಾವು ಬಳಕೆ ಮಾಡಬಾರ್ದು, ನಮ್ಮ ಬಾಯಲ್ಲಿ ಅಂತ ಹೆಸರೇ ಬರಬಾರ್ದು ಅಂತ ಹೇಳಿದ್ರೆ ನೀನು ಎಲ್ಲಿ ಬದುಕ್ತೀಯ?
ನಿಮ್ಮ ಓನರ್ ಹೆಸರು ಏನು ಅಂತ ಕೇಳಿದ್ರೆ ಏನು ಹೇಳ್ತೀಯ? ಮಂಜುನಾಥ ಅಂತ ಇರುತ್ತೆ. ನಾನು ಆ ಪದ ಬಳಕೆ ಮಾಡಲ್ಲ, ನಮ್ಮ ಓನರ್ ಹೆಸರು ಹೇಳಲ್ಲ ಅಂದರೆ ನಾವು ಸಂಬಳ ಕೊಡಲ್ಲ, ಹೋಗಲ್ಲ ಅಂತಾನೆ. ಕರೆಕ್ಟಾ? ಮೂರ್ಖರಾಗಿ ವರ್ತಿಸಬಾರ್ದು. ಕ್ರೈಸ್ತರು ಜಾಣರಾಗಿ ಬುದ್ಧಿವಂತರಾಗಿ ವರ್ತನೆ ಮಾಡಬೇಕು. ನಮ್ಮ ವರ್ತನೆಗಳಲ್ಲಿ ದೇವರ ನಾಮ ಮಹಿಮೆ ಪಡಬೇಕು. ಅದು ಸಾಕ್ಷಿ. ಅದಕ್ಕೇನೆ ಇಲ್ಲಿ ಎಫೆಸ ಪಟ್ಟಣದಲ್ಲಿ ಈ ಅರ್ತಮಿ ದೇವಿಯ ಪೂಜೆ ಬಹಳವಾಗಿದ್ದ ಕಾರಣ ಆ ಪೂರ್ವ ಕಾಲದಲ್ಲಿ ಒಂದು ಅಕ್ಕಸಾಲಿಗೆ ಇದ್ದ, ದೇಮತ್ರಿ ಅಂತ ಅವನ ಹೆಸರು. ಅವನ ಹೆಸರೇನು? ದೇಮತ್ರಿ. ಇವನ ಕೆಲಸ ಏನು ಅಂತ ಹೇಳಿದ್ರೆ ಸಣ್ಣ ಸಣ್ಣದಾಗಿ ವಿಗ್ರಹ ಮಾಡೋದು. ಆ ವಿಗ್ರಹಗಳನ್ನ ಮಾಡಿ ಇವನು ವ್ಯಾಪಾರ ಮಾಡ್ತಾನೆ. ಅದನ್ನ ಊರಿನ ಜನ ಎಲ್ಲ ತೆಗೆದುಕೊಳ್ತಾರೆ. ಉದಾಹರಣೆಗೆ ಮೊನ್ನೆ ನಡೀತಲ್ಲ, ಎಲ್ಲ ಒಂದು ಒತ್ಕೊಂಡ್ಬಂದು ಬೀದಿಗಳೆಲ್ಲ ಮಾಡಿ ನೋಡಿ, ಆ ಥರ ಮಾರ್ತಾರೆ ಅವರು. ಅದನ್ನು ಮಾರಿದಾಗ ತೊಗೊಂಡ್ಬಂದು ಮನೇಲಿ ಇಟ್ಕೊಳ್ತಾರೆ. ಇದೆಲ್ಲ ವರ್ಷಕ್ಕೊಂದು ಸಲ ಮನೇಲಿ 1 ದಿವಸ, 3 ದಿವಸ, 7 ದಿವಸ, 5 ದಿವಸ, 11 ದಿವಸ ಇಟ್ಬಿಟ್ಟು ತಗೊಂಡೋಗಿ ನೀರಲ್ಲಿ ಬಿಡ್ತಾರೆ. ಇದು ಹಾಗಲ್ಲ, ಇದು ಪರ್ಮನೆಂಟಾಗಿ ಮನೇಲಿ ತಗೊಂಡೋಗಿ ಇಟ್ಕೊತಾರೆ. ಇಟ್ಕೊಂಡ ಮೇಲೆ ಇದಕ್ಕೆ ಪೂಜೆ ಮಾಡುವಂಥ ಪೂಜಾರಿಗಳು ಏನು ಮಾಡೋರು ಅಂತ ಹೇಳಿದ್ರೆ, ಯಾರ್ಯಾರ ಮನೆಗೆ ಅದಿತ್ತೋ ಅವೆಲ್ಲ ಗುಡಿ ಅಂತ ಹೇಳೋರು. ಏನಂತೆ? ಗುಡಿ. ಇಷ್ಟೇ ಅದು. ಅದನ್ನ ತೆಗೆದುಕೊಂಡಾಗ ಅವ್ರ ಮನೆಗೆ ಇಟ್ಬಿಟ್ರೆ ಅದು ಗುಡಿ ಸಮ. ಆ ಮನೆ ಏನದು? ಗುಡಿ ಸಮ. ವಾಕ್ಯ ಹೇಳ್ತೀನಿ, ತೆಗೆದುಕೊಳ್ಳಿ, ನೀವು ಆಮೇಲೆ ಓದ್ಕೊಳ್ಳಿ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ. ಯಾವುದು ನಾನು ಸ್ವಂತ ಭಾಷೆಯಿಂದ ಹೇಳ್ತಿಲ್ಲ, ಸ್ವಂತ ಕಥೆ ಹೇಳ್ತಿಲ್ಲ. ಇವೆಲ್ಲವೂ ಸತ್ಯವೇದದಲ್ಲಿ ಇರುವಂಥ ವಿಷಯಗಳು. 19ನೇ ಅಧ್ಯಾಯ ತೆಗೆದುಕೊಳ್ಳಿ. ಅದರಲ್ಲಿ ನಿಮಗೆ 27ನೇ ವಾಕ್ಯದಲ್ಲಿ, ಇದರಿಂದ ನಮ್ಮ ಉದ್ಯೋಗಕ್ಕೆ ಅಪಕೀರ್ತಿ ಬರುವ ಹಾಗಿರುವುದಲ್ಲದೆ ಅರ್ತಮಿ ಮಹಾದೇವಿಯ ದೇವಸ್ಥಾನವು ಗಣನೆಗೆ ಬಾರದೆ ಹೋಗುವ ಹಾಗೆಯೂ ಎಲ್ಲ ಅಸ್ಯಸೀಮೆಯ ಲೋಕವು ಪೂಜಿಸುವ ಈ ದೇವಿಯ ವೈಭವಕ್ಕೆ ಹಾನಿ ಬರುವ ಹಾಗೆಯೂ ಗಂಟಾಂತರ ಉಂಟೆಂದು ಹೇಳಿದನು. ಒಂದು ವಿಷಯ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಅರ್ತಮಿ ದೇವಿ ಬಗ್ಗೆ ಸುಮಾರು ವಿಷಯಗಳು ಬರೆದಿದೆ. ಈ ಅಧ್ಯಾಯದಲ್ಲಿ ಪೂರ್ತಿ ಇದೆ. ನೀವು 19ನೇ ಅಧ್ಯಾಯನ ಚೆನ್ನಾಗಿ ಓದಿದ್ರೆ ಎಲ್ಲ ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಬಟ್ ಇವಾಗ ಅದನ್ನು ಓದಿದ್ರೆ ಸಬ್ಜೆಕ್ಟ್ ನಾನು ಹೇಳಿ ಮುಗಿಸ್ತೀನಿ. ಅಲ್ಲೇ ಈ ವಿಗ್ರಹನ ಮಾಡ್ದ, ಆ ಹೆಸರು ಹೇಳಿದ್ನಲ್ಲ ಏನು, ದೇಮತಿ ಅಂತ. 23ನೇ ವಾಕ್ಯದಲ್ಲಿ ನೋಡಿ, ಆ ಕಾಲದಲ್ಲಿ ಕ್ರಿಸ್ತ ಮಾರ್ಗದ ವಿಷಯವಾಗಿ ಬಹಳ ಗಲಭೆ ಹುಟ್ಟಿತು. ಹೇಗೆಂದ್ರೆ, ದೇಮೇತ್ರಿಯನ್ ಎಂಬ ಒಬ್ಬ ಅಕ್ಕಸಾಲಿಗನು ಬೆಳ್ಳಿಯಿಂದ ಅರ್ತಮಿ ದೇವಿಯ ಗುಡಿಯಂತೆ ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿಸೋನಾಗಿದ್ದು ಆ ಕಸಬಿನವರಿಗೆ ಬಹಳ ಕೆಲಸ ಕೊಡುತ್ತಿದ್ದನು. ಇವನೇನು ಮಾಡ್ತಾರೆ? ಸಣ್ಣ ಸಣ್ಣದಾಗಿ ಮಾಡಿ ವ್ಯಾಪಾರ ಮಾಡೋ ಕಸಬು ಅದೇ ಅವ್ರ ಕಸಬಂದ್ರೇನು? ಉದ್ಯೋಗ. ಅದನ್ನೇ ಮಾಡ್ತಾ ಇದ್ರು ಎಲ್ಲಾರ ಮನೆಗೆ. ಅದೆಲ್ಲ ಸಣ್ಣ ಸಣ್ಣ ಗುಡಿ ಆಗ್ಬಿಡ್ತಿತ್ತು. ಇದನ್ನು ಕಂಡಂತ ಪೌಲನಿಗೆ ಬೇಸರ ಉಂಟಾಗಿ 3 ವರ್ಷ ಅಲ್ಲಿದ್ದು ಅವರ ಮಧ್ಯದಲ್ಲಿ ಸೇವೆ ಮಾಡುವಾಗಲೇ, ನಾವು ಎಫೆಸದಲ್ಲಿ ಬರೆದು ನೋಡಿದ್ವಿ ಆ ಪಟ್ಟಣದಲ್ಲಿ ಆ ವಿಷಯ. ಇಲ್ಲಿ ಮೇಲೆ ಎಫೆಸ್ ಪಟ್ಟಣದ ಎಲ್ಲಿ ಬರೆದಿದೆ ನೋಡಿ, ಅದೇ 19ನೇ ಅಧ್ಯಾಯದಲ್ಲಿ ಮೇಲೆ 19ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲೇ, ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು, ಅವರು ಅವನಿಗೆ, ಇಲ್ಲ, ಪವಿತ್ರ ವರವು ಉಂಟೆಂಬುದನ್ನು ನಾವು ಕೇಳಲೇ ಇಲ್ಲ. ಕೆಲವು ಶಿಷ್ಯರುಗಳಿದ್ದಾರೆ ದೇವರ ವ್ಯಕ್ತಿಗಳು. ಅಲ್ಲಿಂದ ಸ್ಟಾರ್ಟ್ ಮಾಡಿ 3 ವರ್ಷ ಸೇವೆ ಮಾಡಿ ಅಲ್ಲಿ ಕೆಲವು ಶಿಷ್ಯರಿಗೆ ಅಭಿಷೇಕಗಳನ್ನ ಕೊಟ್ಟು ಆಯ್ತಾ, ಏನಾಯ್ತು? ದೇವರ ಒಂದು ವಿಶೇಷವಾದ ಕೃಪೆಯನ್ನು ಹೊಂದಿ ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ಆ ದೇವರ ನಡೆಸುವಿಕೆನ ನಡೆಸ್ಕೊಂಡು. ಅಂದರೆ ಆ ಸಮಯದಲ್ಲೇ ಅವರಿಗಿದ್ದಂಥ ನಂಬಿಕೆ ಅವ್ರು ಕಳ್ಕೊಂಡಾಗ, ಈ ಎಫೆಸರು 2ರಲ್ಲಿ ನಾವು ನೋಡಿದ್ವಲ್ಲ, 2:8 ಆ ಮಾತನ್ನು ಅವ್ರು ಹೇಳ್ತಾರೆ. ನೀವು ಹೊಂದಿರುವ ರಕ್ಷಣೆ ಹೆಂಗೆ? ನಂಬಿಕೆಯಿಂದ ಬಂದಿದ್ದೀರಾ, ಆದರೆ ಕೃಪೆಯಿಂದ ರಕ್ಷಣೆ ಹೊಂದುತ್ತೀರಾ. ಅದು ನಿಮ್ಮಿಂದ ಉಂಟಾದದ್ದಲ್ಲ, ದೇವರ ವರ. ಹೇಗೆಂತದ್ದು? ದೇವರ ವರ. ಎಫೆಸ ಪಟ್ಟಣ ಈ ಥರ ತುಂಬಿರೋದನ್ನ ಅವ್ರು 3 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಪೌಲನು ಉಪದೇಶ ಕೇಳೋದಕ್ಕೆ ಆ ಸಮಯದಲ್ಲಿ ನೀವು 19ನೇ ಅಧ್ಯಾಯ ಆಮೇಲೆ ಮನೆಗೆ ಹೋಗಿ ಯಾರು ಓದಕ್ಕೆ ಬರುತ್ತೋ ಗಮನ ಇಟ್ಟು ಇವತ್ತು ಓದಲೇಬೇಕು ನೀವು ಅದನ್ನು. ಆವಾಗಲೇ ದೊಡ್ಡ ಸಾರಾಂಶ ಗೊತ್ತಾಗೋದು. ಈ ಸೇವೆನ, ಈ ಒಂದು ಸುವಾರ್ತನ ಕೇಳಿದಂಥ ಅನೇಕರು, ಅದರಲ್ಲಿ ಲುದ್ಯಳು ಮುಖ್ಯವಾಗಿ, ಅನೇಕ ಒಂದು ಸಹೋದರಿದ್ದು. ಲುದ್ಯಳು ಏನು ಮಾಡೋದು ಅಂತ ಹೇಳಿದ್ರೆ, ಇಂಗ್ಲೀಷ್ ಲುದ್ಯಳಿಗೆ ಲಿಡಿಯಾ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಲಿಡಿಯಾ. ಕನ್ನಡದಲ್ಲಿ ಲುದ್ಯಳು. ಆಕೆ ಏನು ಮಾಡಿದ್ಲು?
ಪೌಲನ್ನ ತನ್ನ ಮನೆಗೆ ಸ್ವೀಕಾರ ಮಾಡ್ತಾರೆ, ತನ್ನ ಮನೆಯಲ್ಲಿ ಪ್ರಾರ್ಥನೆಗೆ ಜಾಗ ಕೊಡ್ತಾಳೆ. ಆಮೇಲೆ ಆ ಸುವಾರ್ತೆ ಹಂಗೆ ಹರಡುತ್ತೆ. ಈ ಸೇವೆ ಹರಡದಾಗಲೇ ಆವಾಗಲೇ ಅಲ್ಲಿ ಒಬ್ಬ ಶಕುನ ಹೇಳೋಳು ಇದ್ಲು. ಅವಳೇನು ಮಾಡಿದ್ಲು, ಇವನು ಬಂದು ನಮ್ಮ ಇದನ್ನೆಲ್ಲ ಕೆಡಿಸ್ತಾ ಇದ್ದಾನೆ ಅಂತೇಳಿ ಪೌಲನ ಕುರಿತು ಹೇಳುವಾಗ ಆ ಶಕುನಿದೊಳಗೆ ಗದರಿಸಿ ದೆವ್ವನ್ ಬಿಡಿಸ್ತಾರೆ. ಆಮೇಲೆ ಈ ದೆಮೇತ್ರಿ ಪಟ್ಟಣದಲ್ಲಿ ಇವನೇನು ಮಾಡ್ತಾನೆ, ಅಕ್ಕಸಾಲಿಗೆ ಎಲ್ಲಾರ್ದು ಮಾಡ್ತಾನೆ. ಈ ಮಾಡ್ತಾ ಇದ್ದಾಗ ಪೌಲನ ಉಪದೇಶ ಮಾಡ್ತಾನೆ. ಅವೆಲ್ಲ ಏನಕ್ಕೂ ಪ್ರಯೋಜನವಿಲ್ಲದ್ದು. ಆವಾಗಲೇ ಹೇಳಿದ್ನಲ್ಲ, ಆವಾಗಲೇ ಅಪೊಸ್ತಲ ಕೃತ್ಯಗಳನ್ನು ನಾವು ಓದಿದ್ರು 19ನೇ ಅಧ್ಯಾಯದಲ್ಲಿ ಆ ಮಾತನ್ನು ಹೇಳ್ತಾನೆ. ಏನಂತೇಳಿ, ಇದರಿಂದ ನಮ್ಮ ಉದ್ಯೋಗಕ್ಕೆ ಅಪಕೀರ್ತಿ ಬಂದ್ಬಿಡುತ್ತೆ. ಅಂದರೆ ಇವನು ಮಾಡಿ ವ್ಯಾಪಾರ ಆಗಲ್ಲ, ಮಾಡಿದ್ದೆಲ್ಲ ಏನಾಗೋಗುತ್ತೆ, ಉಳ್ಕೊಂಡ್ಬಿಡುತ್ತೆ. ಸೊ ನಮ್ಮ ದೇವಿಯ ಕುರಿತು ಅವನು ಅಪಪ್ರಚಾರ ಮಾಡ್ತಿದ್ದಾನೆ ಪೌಲ ಅಂತೇಳಿ ಇವನ ಮೇಲೆ ದೂಷಣೆಗಳನ್ನ ಹೇಳಿ ಇವನ್ನ ಸೆರೆಮನೆ ಒಳಗೆ ಹಾಕಿಸ್ತಾರೆ. ಇವನ ಸೆರೆಮನೆಗೆ ಹಾಕಿಸಿದಾಗ ಅವನೊಬ್ಬನೇ ಅಲ್ಲ, ಪೌಲ ಸೀಲ ಇಬ್ಬರನ್ನು ಹಾಕಿಸ್ತಾರೆ. ಅವರು ರಾತ್ರಿ ಹೊತ್ತು ಏನ್ ಮಾಡಿದ್ರು, ದೇವರನ್ನ ಸ್ತುತಿ ಪದಗಳನ್ನ ಹಾಡಿದ್ರು. ಅಲ್ಲಿ ಬರೆಯಲ್ಪಟ್ಟಿದ್ರು ನೋಡಿ, ಏನಂತೇಳಿ, ಪೌಲನು ಸಾರುವ ಯೇಸುವಿನ ಆಣೆ ಅಂತೇಳಿ ಅವರು ಸೇವೆ ಮಾಡುವಾಗ ಅಲ್ಲಿ ಅನೇಕರು ಮಾಟ ಮಂತ್ರಗಳು ಮಾಡೋರಿದ್ರು. ಆ ಮಾಟ ಮಂತ್ರಗಳು ಮಾಡೋದ್ರಿಂದ ಜನ ರಕ್ಷಣೆ ಹೊಂದಿ ತಮ್ಮ ಪುಸ್ತಕಗಳನ್ನ ತಗೊಂಬಂದು, ನೀವು ಎಷ್ಟನೇ ವಾಕ್ಯದಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ 18ರಿಂದ ನೀವು ನೋಡ್ಕೊಂಬರ್ಬೋದು, 19. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಏನಂತೆ, ಎಲ್ಲರ ಮುಂದೆ ಆ ಮಾಟ ಮಂತ್ರಗಳನ್ನ ಮಾಡುವಂಥ ಪುಸ್ತಕಗಳನ್ನ ಸುಟ್ಟುಬಿಟ್ಟು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಕಡೆ ಬಂದರು. ಹಿಂಗೆ ಬಂದಿದ್ದೆ ದಮೇತ್ರಿಗೆ ಭಯ ಬಂದ್ಬಿಟ್ಟು, ಅರೆ ನಾವು ಮಾಡಿದಂಥ ವಿಗ್ರಹಗಳೆಲ್ಲ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳುವಾಗ ದೇವರು ಮತ್ತೆ ಅವನೊಂದಿಗೆ ಮಾತನಾಡಿ ಅವನಿಗೆ ಕೂಡ ಸ್ವಾರ್ಥ ಹೇಳೋದಕ್ಕೆ ಇದು ಮಾಡ್ತಾರೆ. ಆದರೆ ದಮೇತ್ರಿ ಎಲ್ಲ ದೇವರ ಕಡೆಗೆ ಬರಲ್ಲ. ನೀವು ಅಧ್ಯಾಯದಲ್ಲಿ ಆಮೇಲೆ ನೋಡುವಾಗ ಅನೇಕ ವಿಷಯಗಳನ್ನ ದೇವರು ಹೇಳ್ತಾರೆ. ಆಮೇಲೆ ಇವನ್ನ ಪೌಲ ಸೀಲ ತಗೊಂಡೋಗಿ ಸೆರೆಮನೆಗೆ ಹಾಕ್ತಾರೆ. ಅವರಿಬ್ಬರು ರಾತ್ರಿ ದೇವರನ್ನ ಸ್ತುತಿ ಪದಗಳಿಂದ ಹಾಡ್ತಾರೆ. ಸ್ತುತಿ ಪದಗಳನ್ನ ಹಾಡಿದಾಗ ಅಲ್ಲಿ ರಕ್ಷಣೆ ಉಂಟಾಗುತ್ತೆ. ಅವನೇನು ಕೇಳ್ತಾನೆ, ಅಪ್ಪ ನಾನು ರಕ್ಷಣೆ ಹೊಂದೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ದೇವರ ಅವನು ಪೌಲನ್ ಹೇಳ್ತಾನೆ, ನೀನು ನಿನ್ನ ಕುಟುಂಬದವರು ಯೇಸು ನಾಮನ ನಂಬಿಕೆ ಇಡಿ, ರಕ್ಷಣೆ ಹೊಂದುವಿರಿ ಅಂತ ಹೇಳ್ತಾನೆ. ಅಂದರೆ ನಂಬಿಕೆ ಅನ್ನೋ ಒಂದು ಹಗ್ಗನ ನಾವು ಉಪಯೋಗಿಸಿದ್ರೆ ಆ ರಕ್ಷಣೆ ಎಂಬುದು ನಮ್ಮನ್ನು ಸ್ವತಂತ್ರಿಸಿಕೊಳ್ಳಬಹುದು. ದೇವರು ಅದನ್ನು ನಮಗೆ ತಿಳಿಸ್ಕೊಡ್ತಾರೆ. ನಾವು ರಕ್ಷಣೆಯಿಂದ ಪೂರ್ತಿ ಆ ನೀರನ್ನು ತೆಗೆದುಕೊಳ್ಬೇಕು ಅಂದರೆ ನಾವು ಮಾಡಬೇಕಾಗಿರೋದು ನಂಬಿಕೆಯಿಂದ ಬರಬೇಕು. ಆ ನಂಬಿಕೆಯಿಂದ ಬಂದಾಗ ಕೃಪೆಯಿಂದ ರಕ್ಷಣೆ ಸಿಕ್ಕಿ ಆ ಕೃಪೆ ನಾವು ಮಾಡಿದಂಥ ಪ್ರಯತ್ನಕ್ಕಲ್ಲ, ದೇವರ ವರವಾಗಿರುತ್ತೆ. ಅವಾಗ ನಾವು ಎಷ್ಟು, ಅದಕ್ಕೆ ಫಿಲಿಪ್ಪ ಪಟ್ಟಣಕ್ಕೆ ಬಂದಾಗಲೂ ದೇವರು ಇದನ್ನೇ ಅವನಿಗೆ ಹೇಳ್ಕೊಡ್ತಾರೆ. ಎಫೆಸ್ ಪಟ್ಟಣಕ್ಕೆ ಬಂದಾಗಲೂ ಪೌಲನು ಇದನ್ನೇ ಹೇಳ್ಕೊಡ್ತಾನೆ. ಅನೇಕ ವಿಷಯಗಳಲ್ಲಿ ದೇವರು ಅವನಿಗೆ ಸಹಾಯಕನಾಗಿದ್ದು ಈ ರಕ್ಷಣೆ ಎಂಬ ಬಾವಿಯಿಂದ ಅವರು ನಂಬಿಕೆಯಿಂದ ಬಂದವರಿಗೆ ಅಲ್ಲಿಗೆ ಮೊದಲನೇದಾಗಿ ಇರುವಂಥ ಬಾವಿ, ಆ ರಕ್ಷಣೆ ಎಂಬ ಬಾವಿಯಲ್ಲಿ ನಾವು ಹಾಕಬೇಕಾಗಿರೋ ಹಗ್ಗ ಯಾವುದು, ನಂಬಿಕೆ ಎಂಬ ಹಗ್ಗವನ್ನು ಹಾಕಬೇಕು. ನಂಬಿಕೆ ಎಂಬ ಸಾಧನ ಅಂತ ಹೇಳ್ಕೋಬಹುದು, ಅಂದರೆ ಆ ವಸ್ತು ಅದನ್ನು ಹಾಕಿದ್ರೇ ರಕ್ಷಣೆ ಎಂಬ ಬಾವಿಯಲ್ಲಿ ನಾವು ನೀರು ಸೇರೋದಕ್ಕೆ ಸಾಧ್ಯವಾಗುತ್ತೆ. ಸೆರೆ ಯಜಮಾನನು ಒಪ್ಪಿಸಿಕೊಡ್ತಾನೆ. ಏನಂತ, ಅಪ್ಪ ನಾನು ಒಪ್ಪಿಸ್ಕೊಡ್ತೀನಿ. ಯಾಕಂದರೆ ಇವರು ಸ್ತುತಿ ಪದ ಆಡಿದ ತಕ್ಷಣ ಒಂದು ಸಿಡಿಲು ಬಡಿದು ಎಲ್ಲ ಸೆರೆಮನೆಯಲ್ಲಿದ್ದವ್ರು ಎಲ್ರಿಗೂ ಬಿಡುಗಡೆ ಆದಂಗೆ ಆಗೋಯ್ತು. ಆವಾಗ ಇವನೇನು ಮಾಡ್ತಾನೆ, ತನ್ನನ್ನು ತಾನೇ ತಿವಿದುಕೊಳ್ಬೇಕು, ಸತ್ತೋಗ್ಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಸೆರೆ ಯಜಮಾನ ಯೋಚನೆ ಮಾಡ್ತಾನೆ. ಆಗ ಪೌಲನು ಹೇಳ್ತಾನೆ, ಅಪ್ಪ ನಾವು ಯಾರು ಓಡಿ ಹೋಗಿಲ್ಲ ಅಂತ ಹೇಳಿದ್ರೆ, ನಾನು ಓಡಿ ಹೋಗಿಲ್ಲ ಅಂತ ಅವ್ನು ಹೇಳಿಲ್ಲ. ಯಾರು ಓಡಿ ಹೋಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಪೌಲ ಸೀಲರ ಆ ಹಾಡು, ಆ ಸ್ತುತಿ ಪದಗಳನ್ನ ಕೇಳ್ತಾ ಸೆರೆಮನೆಯಲ್ಲಿ ಇನ್ನು ಅನೇಕರಿದ್ದರು ಸರಿಯಾಗಿದ್ದವರು, ಅವ್ರಿಗೂ ಹೋಗಕ್ಕೆ ಮನಸ್ಸು ಬಂದಿಲ್ಲ. ಯಾವ ಒಂದು ಸೆರೆಮನೆಯಲ್ಲಿ ಇದ್ದವರಿಗೆ ಬಾಗಿಲೆಲ್ಲ ತೆಗೆದುಬಿಟ್ರೆ ಏನು ಮಾಡ್ತಾರೆ, ಓಡೋಗ್ಬೇಕು. ಆದರೆ ಇವರ ಪದ ಕೇಳಿ ಅವ್ರು ಯಾರು ಓಡಿ ಹೋಗ್ಲಿಲ್ಲ, ಅವರೆಲ್ಲರೂ ಇದ್ದಾರೆ. ಆಗ ಇವನು ಹೇಳ್ತಾನೆ, ಅಪ್ಪ ನಿಜವಾದ ದೇವರು ಅವರೇ ಅಂತೇಳಿ ಆ ಸೆರೆಮನೆ ಹೇಳ್ತಾನೆ, ನಾನು ಏನು ಮಾಡಬೇಕು, ನಾನು ರಕ್ಷಣೆ ಹೊಂದಿಗೆ ಏನು ಮಾಡಬೇಕು. ಆಗ ಯೇಸುವಿನ ಮೇಲೆ ನಂಬಿಕೆ ಇಡು, ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಸೊ ಇವತ್ತು ನೀವು ತಿಳ್ಕೋಬೇಕು, ನಾವು ರಕ್ಷಣೆ ಹೊಂದಿದ್ದೀವಿ, ಆದರೆ ಇನ್ನೂ ನಂಬಿಕೆಯಲ್ಲಿ ನಾವಿನ್ನೂ ಕಡಿಮೆ, ಯಾವ್ಯಾವ ವಿಷಯಗಳಲ್ಲಿ ಕಡಿಮೆ ಆಗಿದ್ದೀವಿ, ಆ ನಂಬಿಕೆ ಎಂಬ ಹಗ್ಗನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೀವಿ, ನಮ್ಮ ಬದುಕಿನಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ತಾ ಇದ್ದೀವಿ. ನಾವು ಅಳವಡಿಸ್ಕೊಳ್ಳೋದ್ರ ಮೇಲೆ ಆ ನೀರು ಮೇಲಕ್ಕೆ ಬರುತ್ತೆ, ಆ ಅದ್ಭುತನ ನಾವು ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಆವಾಗ ನಾವೇನು ಮಾಡಬೇಕು ಇದನ್ನು. ಈಗ ಎರಡನೇದಾಗಿ ಎಕ್ಸಾಲ್ಟೇಷನ್, ಹೆಚ್ಚಿಸಲ್ಪಡುವುದು. ಅಂದರೆ ಹೆಚ್ಚಿಸಲ್ಪಡುವ ಬಾವಿ ಇದೆ. ಇವಾಗ ಇದರಲ್ಲಿ ನಾವು ಏನೋ ಒಂದು ಪಡ್ಕೊಳ್ಬೇಕು ಆಶೀರ್ವಾದ. ಈ ಹೆಚ್ಚಿಸಲ್ಪಡಬೇಕು ಅಂದರೆ ಅದು ಏನು ಹಾಕಿದ್ರೆ ನಾವು ಹೆಚ್ಚಿಸಲ್ಪಡಬೇಕು. ಆದರೆ ಏನು ಹಾಕಿದ್ರೆ ನಮಗೆ ಆ ನೀರು ಸಿಗುತ್ತೆ, ಆ ಆಶೀರ್ವಾದ ಸಿಗುತ್ತೆ. ಅಂದರೆ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ
11ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 11ನೇ ವಾಕ್ಯ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಅಂದ್ರೆ ನಮ್ಮನ್ನು ನಾವೇನ್ ಮಾಡ್ಕೋಬಾರ್ದು, ಹೆಚ್ಚಿಸ್ಕೊಳ್ಬಾರ್ದು, ತಗ್ಗಿಸ್ಕೊಳ್ಬೇಕು. ತಗ್ಗಿಸ್ಕೊಂಡ್ರೆ ಮಾತ್ರ, ಅಂದ್ರೆ ಇವಾಗ ನಾವು ಹೆಚ್ಚಿಸಲ್ಪಡಬೇಕು ಅಂದ್ರೆ ನಾವು ಹಾಕಬೇಕಾಗಿರೋ ಹಗ್ಗ ಯಾವುದು ಅಂತ ಹೇಳಿದ್ರೆ ತಗ್ಗಿಸುವಿಕೆ. ನಿನ್ನ ನೀನು ತಗ್ಗಿಸಿಕೊಂಡ್ರೆ ಹೆಚ್ಚಿಸಲ್ಪಡ್ತೀಯ. ಈ ಮಾತನ್ನ ದೇವರು ಹೇಳೋದಕ್ಕೆ ತಗ್ಗಿಸುವಿಕೆ ಈ ಲೋಕದಲ್ಲಿ ಕಡಿಮೆಯಾಗಿ ಹೆಚ್ಚಿಸುವಿಕೆ ಆಗ್ಬಿಟ್ಟಿದೆ. ಜಾಸ್ತಿ ಜನ ನನ್ಗೆ ಈಗೋ ಟಚ್ ಮಾಡ್ಬಿಟ್ಟ, ನಾನು ಮಾತ್ರ ಬಗ್ಗಲ್ಲ. ಏನಂತ ಹೇಳ್ತೀವಿ? ನಾನು ಈಗೋ ಟಚ್ ಮಾಡ್ಬಿಟ್ಟ, ನಾನು ಮಾತ್ರ ಬಗ್ಗಲ್ಲ. ಇಲ್ಲಿ ದೇವರು ಹೇಳ್ಕೊಡ್ತಾರೆ, ಮೊದಲನೇ ಸ್ಥಾನ ಅಂದರೆ ಯಾರು ಫಸ್ಟಿಗಿರಬೇಕು, ಮೊದಲನೇ ಮುಂದೆ ಇರಬೇಕು ಅಂಥೇಳಿ ಬಯಸುವಾಗ ದೇವರ ಮಾತು ನಮಗೆ ಸ್ಪಷ್ಟವಾಗಿ ಹೇಳ್ಕೊಡುತ್ತೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವನ್ನು ನೀವು ನನ್ನ ಅರಿತಿದ್ರೆ ನನ್ನ ತಂದೆಯನ್ನು ಅರಿತೀರಿ, ಈಗಿನಿಂದ ಆತನ ಅರಿತುಕೊಂಡಿದ್ದೀರಿ, ಆತನ ನೋಡಿದಿರಿಲ್ಲ ಎಂದು ಹೇಳಿ ಅಲ್ಲೊಂದು ದೊಡ್ಡ ವಿಷಯನ ಹೇಳ್ತಾರೆ. ನೀವು ನನ್ನ ತಿಳಿದುಕೊಂಡ್ಮೇಲೆ, ನನ್ನಲ್ಲಿ ಇದ್ದಂಥ ತಗ್ಗಿಸುವನ್ನು ತಿಳ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಉನ್ನತ ಸ್ಥಾನಕ್ಕೆ ಬರ್ತೀರಿ. ಅಂದರೆ ಮೊದಲನೇ ಸ್ಥಾನ ನಾವೇನು ಮಾಡಬಾರ್ದು, ಬಯಸಬಾರ್ದು. ನಾವೆಲ್ಲಿರಬೇಕು ಈ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ 7ನೇ ವಾಕ್ಯದಲ್ಲಿ ಗಮನಿಸಿ, ಊಟಕ್ಕೆ ಯಾವುದೋ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಗಮನಿಸಿ ಹೇಳ್ತಾರೆ, ಊಟಕ್ಕೆ ಕರೆಸಿಕೊಂಡವನು ಪತ್ನಿಯ ಮೊದಲನೆಯ ಸ್ಥಾನವನ್ನು ಆರಿಸಿಕೊಳ್ಳುವುದನ್ನು ನೋಡಿ ಯೇಸು ಒಂದು ಸಾಮ್ಯವನ್ನು ಹೇಳಿದನು. ಏನಂದ್ರೆ, ಯಾವನಾದರೂ ನಿನ್ನನ್ನು ಮದುವೆ ಊಟಕ್ಕೆ ಕರೆದರೆ ಪಂಕ್ತಿಯೊಳಗೆ ಮೊದಲನೆಯ ಸ್ಥಾನದಲ್ಲಿ ಕೂತುಕೊಳ್ಳಬೇಡ. ಯಾರೋ ಒಬ್ಬರನ್ನ ಊಟಕ್ಕೆ ಕರೆದಿದ್ದಾರೆ, ಮದುವೆ ಅಂತನೋ ಯಾವುದೋ ಒಂದು ಫಂಕ್ಷನು, ಹೋಗಿದ್ದೇನು ಮಾಡಬಾರ್ದು, ಮೊದಲನೇ ಸ್ಥಾನದಲ್ಲಿ ಕುಳಿತುಕೊಳ್ಬೇಡ. ಏನಕ್ಕೆ ದೇವರು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ನಿನಗಿಂತ ಮಾನವುಳ್ಳವನನ್ನು ಅವನು ಕರೆದಿರಬಹುದು. ಏನಂತೆ? ಅಲ್ಲಿಗೆ ನಮಗೆ ಮಾನ ಇಲ್ಲ ಅಂತ ಅರ್ಥನಾ? ನಿನಗಿಂತ ಅಂದ್ರೆ ಒಂದು ಗ್ರೇಡ್. ಇವಾಗ ಒಂದು ಆ ಊರಿನ ನಾಯಕನಾಗಿರ್ಬೋದು, ಏನೋ ಒಬ್ಬ MLA MP ಯಾರನ್ನ ಕರೆಸಿರ್ಬೋದು. ನೀನು ಹೋಗಿ ಅಲ್ಲಿ ಕುಳಿತು ಬಿಟ್ರೆ ಆವಾಗ ಅವನು ಬಂದಾಗ ಏನು ಮಾಡ್ತಾನೆ ಅಂತ ಹೇಳಲ್ಪಡೆ. ನೋಡಿ, ನಾವು ಹೇಳಿದಲ್ಲ, ದೇವರ ವಾಕ್ಯ ಹೇಳಲ್ಪಡೆ, ಒಂದು ವೇಳೆ ನಿನಗಿಂತ ಮಾನವುಳ್ಳವನು ಅವನು ಕರೆದಿರಬಹುದು ಮತ್ತು ಅವನನ್ನು ಕರೆದವನು ಬಂದು ಇವನಿಗೆ ಸ್ಥಳ ಬಿಡು ಎಂದು ನಿನಗೆ ಹೇಳುವಾಗ ನೀನು ನಾಚಿಕೊಂಡು ಕಡೆಯ ಸ್ಥಾನದಲ್ಲಿ ಕೂತುಕೊಳ್ಳುವುದಕ್ಕೆ ಹೋಗುವಿ. ದೇವರು ಎಷ್ಟೆಲ್ಲ ಯೋಚನೆ ಮಾಡಿದ್ದಾರೆ ನೋಡಿ ಮನುಷ್ಯರ ಕುರಿತು. ಇವತ್ತು ನಾವು ಈ ಬಾವಿಯಲ್ಲಿ ಏನು ತೆಗೆದುಕೊಳ್ಳಬೇಕು, ನಾವು ಹೆಚ್ಚಿಸಲ್ಪಡಬೇಕು ಅಂದ್ರೆ ಮೊದಲನೇದಾಗಿ ಮಾಡಬೇಕಾಗಿರೋದೇನು, ತಗ್ಗಿಸಬೇಕು. ನಾವು ತಗ್ಗಿಸಲ್ಪಟ್ಟಾಗ ಹೆಚ್ಚಿಸಲ್ಪಡ್ತೀವಿ ಅಂತೆ. ಆವಾಗ ದೇವರು ಹೇಳ್ತಾರೆ ನೋಡಿ, ಕಡೆಯ ಸ್ಥಾನದಲ್ಲಿ ಕೂತುಕೊಳ್ಳೋದಕ್ಕೆ ಹೋಗ್ವಿ, ಆದರೆ ಯಾವನಾದ್ರೂ ನಿನ್ನನ್ನು ಕರೆದಾಗ ನೀನು ಹೋಗಿ ಕಡೆಯ ಸ್ಥಾನದಲ್ಲಿ ಕೂತ್ಕೋ. ಹೀಗೆ ಮಾಡಿದರೆ ನಿನ್ನನ್ನು ಕರೆದವನು ಬಂದು ನಿನ್ನನ್ನು ನೋಡಿ ಸ್ನೇಹಿತನೇ ಅಂತ ಕರೀತಾನೆ ಅಂತೆ. ಅವಾಗ ಏನಂತ ಕರೀತಾನೆ? ಸ್ನೇಹಿತನೇ ಅಂತ ಕರೆದು ಇನ್ನೂ ಮೇಲಕ್ಕೆ ಬಾ ಅನ್ನುವನು. ಆಗ ನಿನ್ನ ಸಂಗಡ ಕೂತಿದವರೆಲ್ಲರ ಮುಂದೆ ನಿನಗೆ ಮಾನ ಬರುವುದು. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಹಲ್ಲೆಲೂಯಾ. 2000 ವರ್ಷಗಳ ಹಿಂದೆ ಮನುಷ್ಯರ ಜಾತಕನ ಎಷ್ಟೆಲ್ಲ ದೇವರು ಬಿಡಿಸಿ ಬರೆಸಿದ್ದಾರೆ ನೋಡಿ. ಮನುಷ್ಯ ಈ ಥರನೇ ಗುಣ ಇರ್ತಾನೆ, ಇವನು ಏನು ಹೇಳಿದ್ರೆ ಇವನು ಸರಿ ಹೋಗ್ತಾನೆ ಅಂತ ಹೇಳಿ ದೇವರು ಬರೆಸಿದ್ದಾರೆ. ಇವತ್ತು ನೀನು ಈ ಬಾವಿಯಿಂದ ತಗ್ಗಿಸಬೇಕೆಂಬ ಹಗ್ಗ ಹಾಕಿ ನೀನು ಹೆಚ್ಚಿಸಲ್ಪಡಬೇಕಾಗಿದೆ. ನೀನು ತಗ್ಗಿಸ್ಕೊಂಡಾಗ ನೀನೇನು ಮಾಡ್ತಾರೆ? ನಿಮ್ಗೆಲ್ಲರಿಗೂ ಒಂದು ಘಟನೆ ಹೇಳ್ತೀನಿ, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲಿಯೇಜರ್ ಹೆಸರು ಕೇಳಿದ್ರಾ? ಯಾರು ಅಂತ ಗೊತ್ತಾ? ಎಲಿಯೇಜರ್. ಕೆಲವು ಬೈಬಲಲ್ಲಿ ಟ್ರಾನ್ಸ್ಲೇಷನ್ ಅವನ ಹೆಸರು ಬರೆಸಿದೆ, ಆದರೆ ಕೆಲವು ಟ್ರಾನ್ಸ್ಲೇಷನಲ್ಲಿ ಬರೆಸಿಲ್ಲ. ಆದರೆ ಆದಿಕಾಂಡದಲ್ಲಿ ಅವನ ಹೆಸರು ಬರೆಸಲ್ಪಟ್ಟಿದೆ. ಮೊದಲನೇ ಸಲ ಬರೆಸಿದ್ದಾರೆ, 2ನೇ ಸಲ ಬರೆಸಿಲ್ಲ. 15ರಲ್ಲಿ ಬರೆಸಿದ್ದಾರೆ, 24ರಲ್ಲಿ ಬರೆಸಿಲ್ಲ. ಯಾರು ಅಂತ ಹೇಳಿದ್ರೆ ಹಿರಿಯ ಸೇವಕ ಅಂತೇಳಿ ಬರೆಯಲ್ಪಟ್ಟಿದೆ. ಯಾರಿಗೆ ಅಂತ ಹೇಳಿದ್ರೆ ಅಬ್ರಹಾಮನಿಗೆ. ಅಬ್ರಹಾಮನಿಗೆ ಒಬ್ಬ ಹಿರಿಯ ಸೇವಕ ಇದ್ದ. ಅವನು ಅದೇ ಮನೆಯಲ್ಲಿ ಹುಟ್ಟಿ ಅದೇ ಮನೆಯಲ್ಲಿ ಬೆಳೀತಾನೆ.
ಅವನು ಬೆಳೆದಂಥ ಸಮಯ 15ನೇ ಅಧ್ಯಾಯದಲ್ಲಿ ನೀವು ಅದನ್ನು ನೋಡ್ಬೋದು ಆದಿಕಾಂಡದಲ್ಲಿ. ಅದರಲ್ಲಿ ಅವನ ಹೆಸರನ್ನ ಎಲಿಯೇಜರ್ ಅಂತ ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ ದೇವರು ಅವನ ಆಶೀರ್ವಾದ ಮಾಡ್ತಾರೆ ಅಬ್ರಾಹ್ಮನಿಗೆ. ನೀನು ಆಕಾಶದ ನಕ್ಷತ್ರ ನೋಡು, ಇವೆಲ್ಲ ನೋಡಿ ಆಶೀರ್ವಾದ ಮಾಡಿದಾಗ ನಾನು ಎಲ್ಲಿದೆ ಸಂತಾನ ಅಂತ ಹೇಳುವಾಗ ನನಗೆ ಸಂತಾನ ಇಲ್ಲ, ನನ್ನ ಮನೆಯಲ್ಲೇ ನನ್ನಲ್ಲೇ ಹುಟ್ಟಿ ನನ್ನ ಮನೆಯಲ್ಲೇ ಬೆಳೆದಂಥ ಎಲಿಯೇಜರ್ನ ಪಾಲಾಗುವುದಲ್ಲ ಈ ಆಶೀರ್ವಾದಗಳೆಲ್ಲ ಅಂತ ಹೇಳಿದಾಗ ಆಗ ದೇವ್ರು ಹೇಳ್ತಾರೆ, ಭಯ ಪಡಬೇಡಪ್ಪ, ನಾನೇನು ಕೊಡ್ತೀನಿ ಸಂತಾನನ, ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಹುಟ್ಟುತ್ತಾನೆ ಅಂತೇಳಿ ಅವಾಗ ಹೇಳ್ತಾರೆ. ನೀವು 15ನೇ ಅಧ್ಯಾಯನ ನೋಡಿದ್ರೆ ಅದರಲ್ಲಿ ಆ ವಿಷಯಗಳೆಲ್ಲ ಬರುತ್ತೆ. ಆ ಎಲಿಯೇಜರ್ ಇವನಿಗೆ ಹಿರಿ ಸೇವಕ. ಯಾರಿಗೆ? ಅಬ್ರಾಹ್ಮನಿಗೆ. ಅಬ್ರಾಹ್ಮನ ಏನು ಮಾಡ್ತಾನೆ, ಎಲಿಯೇಜರ್ನ ಕರೆದು, ನೋಡಪ್ಪ ನನ್ನ ಮಗನಿಗೆ ನೀನು ಒಂದು ಹೆಣ್ಣು ನೋಡ್ಕೊಂಬ ಅಂತಾನೆ. ಏನಂತ ಹೇಳ್ತಾನೆ? ಈಗ ದೇವರ ಮುಂದೆ ನೀವು ಅದನ್ನ ತೆಗೆದುಕೊಳ್ಳಿ. ಅದೇ ಆದಿಕಾಂಡ 2ನೇ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೆ ಅಬ್ರಾಹ್ಮನ, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವುದೇನಾದ್ರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂತಾನೆ. ಏನಂತ? ಎಲಿಯೇಜರ ಇವನೇ ಹಿರಿ ಸೇವಕ, ಇವನ್ ಪಾಲಾಗ್ಬಿಡುತ್ತಲ್ಲ ಅಂತ ಹೇಳಿದಾಗ ಈಗ ನಾವು ಗಮನಿಸಬೇಕಾಗಿದೆ ಹೇಳಿದ್ರೆ, ಆ ಎಲಿಯೇಜರ್ ಅಬ್ರಹಾಮನ ಹಿರಿ ಸೇವಕ ಇಲ್ಲಿ ತನ್ನನ್ನು ಅದು ಹೇಗೆ ತಗ್ಗಿಸ್ಕೊಳ್ತಾನೆ. ಅಬ್ರಹಾಮ ಯೋಚನೆ ಮಾಡ್ತಾನೆ, ಅವನ ಯೋಚನೆಗೂ ಇವನ ಯೋಚನೆಗೂ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದಂಥ ಹಿರಿ ಸೇವಕ ಅಂತ ಮೊದಲನೇದಾಗಿ ಅಬ್ರಹಾಮನ್ ತನ್ನ ತಗ್ಗಿಸ್ಕೊಳ್ತಾನೆ. ನನ್ನ ಮನೆ ಕೆಲಸಗಾರ ಅಂತ ಹೇಳಿಲ್ಲ, ನನ್ನ ಮನೇಲಿ ಹುಟ್ಟಿದಂಥ ಜೀತದಾಡು ಅಂತ ಹೇಳಿಲ್ಲ, ನನ್ನ ಮೇಲೆ ಹುಟ್ಟಿದಂಥ ಒಬ್ಬ ಆಳು ಅಂತ ಹೇಳಿಲ್ಲ. ಅವನೇನಂತ ಹೇಳ್ತಾನೆ ಗೊತ್ತಾ? ಅಬ್ರಹಾಮನ ತನ್ನನ್ನು ಮೊದಲನೇದಾಗಿ ತಗ್ಗಿಸ್ಕೊಳ್ತಾನೆ, ನನ್ನ ಮನೆಯಲ್ಲೇ ಹುಟ್ಟಿ ಬೆಳೆದಂಥ ಹಿರಿ ಸೇವಕ ಅಂತ ತನ್ನನ್ನು ತಗ್ಗಿಸಿ ಅವನ ಹೆಚ್ಚಿಸ್ತಾನೆ. ಈಗ ನೆಕ್ಸ್ಟ್ ನಾವು ಗಮನಿಸ್ತೀವಿ, ಆ ಸೇವಕ ಅವನ ಮೇಲೆ ನಂಬಿ 3ನೇ ವಾಕ್ಯ 4ನೇ ವಾಕ್ಯವಾಗ, ನೀನು ನನಗೆ ಸಂತಾನ ಕೊಡಲಿಲ್ಲವಾದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಯೆಹೋವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟು ನಿನಗೆ ಬಾಧ್ಯಸ್ಥನಾಗುವನೆಂದು ಹೇಳಿ ಅವನನ್ನು ಹೊರಗೆ ಕರೆತಂದು ಆಮೇಲೆ ಆಶೀರ್ವಾದ. ದೇವರು ಆಕಾಶ ನೋಡು ಅಂತ ಹೇಳಿ ನೋಡಿ ಅವನು ಅಲ್ಲಿಗೆ ಅಬ್ರಹಾಮನ ಮೊದಲನೇದಾಗಿ ತಗ್ಗಿಸುವಿಕೆ ನಾನು ತೋರಿಸ್ಕೊಡ್ತಾನೆ. ಅವನ ಮನೆಯಲ್ಲಿ ಹುಟ್ಟಿದಂಥ ಇವನು ಕೂಡ ತಗ್ಗಿಸ್ಕೊಳ್ತಾನೆ. ಹಿರಿ ಸೇವಕನ ಮೇಲಿದ್ದಂಥ ನಂಬಿಕೆ ಏನು ಅಂತ ಹೇಳಿದ್ರೆ, ಅಬ್ರಹಾಮನು ಗರ್ವ ಪಡಲಿಲ್ಲ. ಮೊದಲನೇದಾಗಿ ಈಗ ನಮ್ಮ ಮಕ್ಕಳಿಗೆ ಹೆಣ್ಣು ನೋಡಬೇಕು ಗಂಡು ನೋಡಬೇಕು ಅಂದರೆ ನಮ್ಮ ಮನೆ ಆಳುಗಳನ್ನು ಕಳಿಸ್ತೀವ. ಇಲ್ಲಿ ಘಟನೆ ಗಮನಿಸ್ಬೇಕು ನೀವು ಅದನ್ನೇ. ಅಬ್ರಹಾಮ ಯಾರನ್ನು ಕಳಿಸ್ತಾ ಇದ್ದಾನೆ? ಹಿರಿ ಸೇವಕ. ಸ್ಪೆಸಿಫೈ ಮಾಡಿ ಹೇಳ್ತಾರೆ, ಅವನು ಸೇವಕ ಅಂತಾನೆ, ಅವನು ಹೊಟ್ಟೆಗೆ ಹುಟ್ಟಿದವನಲ್ಲ, ಅಲ್ಲಿ ಹುಟ್ಟಿ ಬೆಳೆದವನು, ಅವನ ಸ್ಥಳದಲ್ಲಿ ಹುಟ್ಟಿ ಬೆಳೆದಂಥ ಸೇವಕನಿಗೆ ಹೇಳ್ತಾನೆ, ನನ್ನ ಮಗನಿಗೋಸ್ಕರ ನೀನು ಹೋಗಿ ನಾನು ಹುಟ್ಟಿದಂಥ ಊರಿನಲ್ಲಿ ಹೋಗಿ ತಗೊಂಬ. ಯಾಕಂದ್ರೆ ಇವರು ಅವಾಗ ಕಾನಾನಲ್ಲಿದ್ದರು. ಕಾನಾನಲ್ಲಿಂದ ಇವರು ಅಲ್ಲಿಗೆ ಹೋಗ್ಬೇಕು. ಅವ್ರು ಎಲ್ಲಿದ್ರೋ ಮೆಸೊಪೊಟಾಮಿಯ ನಾಗರಿಕತೆಯಲ್ಲಿ ಇದ್ರಲ್ಲ, ಆ ಸ್ಥಳಕ್ಕೆ ಹೋಗಿ ಅವನೇನು ಮಾಡಬೇಕು? ತರಬೇಕಿತ್ತು. ಹೆಣ್ಣನ್ನು ತಾಮ ಅಂತೇಳಿ ಹೇಳ್ತಾರೆ. ಆಗ ಅವನು ತನ್ನನ್ನು ಹೆಚ್ಚಿಸಿಕೊಳ್ಳದೆ ತಗ್ಗಿಸಿಕೊಂಡು ಅವನ್ನ ಕಳಿಸುವಾಗ ಆ ತಗ್ಗಿಸುವಿಕೆ ಯಾರಲ್ಲಿ ಕಾಣ್ತಾನೆ? 24ನೇ ಅಧ್ಯಾಯಕ್ಕೆ ಬಂದ್ಬಿಡಿ. ಈಗ ಆದಿಕಾಂಡದ 24ನೇ ಅಧ್ಯಾಯಕ್ಕೆ ಬಂದ್ಬಿಡಿ. 24ನೇ ಅಧ್ಯಾಯಕ್ಕೆ ನಾವು ಬಂದಾಗ ಅಲ್ಲಿ ಒಂದು ಮಾತು ಬರೆಯಲ್ಪಡ್ತಾ ಇದೆ 12ನೇ ವಾಕ್ಯದಲ್ಲಿ. ಈ ಹಿರಿ ಸೇವಕ ಏನು ಹೇಳ್ತಾನೆ? ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನಿಗೆ ಇವತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲ ಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ ಅಂತ ಫಸ್ಟ್ ತನ್ನ ತಗ್ಗಿಸ್ಕೊಂಡು ದೇವರ ಮುಂದೆ ತಗ್ಗಿಸ್ಕೊಳ್ತಾನೆ. ಯಾರು? ಹಿರಿ ಸೇವಕ ತಗ್ಗಿಸ್ಕೊಂಡು ಹೇಳ್ತಾನೆ, ಇಗೋ ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದೇನೆ, ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ, ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುಗಳೋ, ಅವಳೇ ನನ್ನ ದಾಸನಾದ ಈಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಲಿ, ನನ್ನ ದಣಿಯ ಮೇಲೆ ನಿನ್ನ ದಯವದೆಂದು ಇದರಿಂದ ನನಗೆ ಗೊತ್ತಾಗುವುದು ಅಂದನು. ಫಸ್ಟ್ ತಗ್ಗಿಸ್ಕೊಳ್ತಾನೆ, ನೋಡಪ್ಪ ನನಗೆ ಈ ಥರ ಬೇಕಾಗಿದೆ, ನಾನು ಯಾವ ನೀರಿನ ಬಾವಿ ಹತ್ರ ಇರ್ತೀನೋ ಆ ಬುಗ್ಗೆ ಹತ್ರ ಒಂದು ಹೆಣ್ಣು ಮಕ್ಕಳು ಬರ್ತಾರೆ, ಯಾವ ಹೆಣ್ಣು ಮಗಳ ಹತ್ರ ನಾನು ಕೇಳ್ತೀನೋ ಆ ಹೆಣ್ಣು ಮಗಳು ಏನು ಮಾಡ್ಬೇಕು? ನನಗೆ ನಿನಗೂ ಕೊಡಬೇಕು, ನನಗೂ ಕೊಡಬೇಕು, ನನ್ನ ಒಂಟೆಗೂ ಕೊಡಬೇಕು. ಈಗ ಮೊದಲನೇದಾಗಿ ಅಬ್ರಹಾಮನಲ್ಲಿ ತಗ್ಗಿಸುವಿಕೆ ನೋಡಿದ್ರಿ. ಎರಡನೇದಾಗಿ ಹಿರಿ ಸೇವಕನ ತಗ್ಗಿಸುವಿಕೆ ಹೆಂಗಿದೆ ಅಂತ ಹೇಳಿದ್ರೆ, ದೇವ್ರ ಮುಂದೆ ಮೊಣಕಾಲಾಗದ ಬೇಡ್ಕೊಂಡ. ಅದೇ ಸಮಯಕ್ಕೆ ಅಲ್ಲಿ ರೆಬೆಕ್ಕಳು ಬರ್ತಾಳೆ.
ರೆಬೆಕ್ಕಳು ಬಂದಿದ್ದ ತಕ್ಷಣ ಅವನು ಕೇಳ್ತಾನೆ. ರೆಬೆಕ್ಕಳು ಹೇಳ್ತಾಳೆ ಕುಡಿಯಪ್ಪ ಅಂತೇಳಿ, ನೀವು ವಾಕ್ಯ ನೋಡಿ 18ನೇ ವಾಕ್ಯದಲ್ಲಿ ಹೇಳ್ತಾಳೆ, ಕುಡಿಯಪ್ಪ ಎಂದೇಳಿ ತಕ್ಷಣವೇ ಕೊಡವನ್ನು ತನ್ನ ಕೈಯಿಂದ ಮೇಲೆ ಇಳಿಸಿ ಕುಡಿಯ ಕೊಟ್ಟಳು. ನೀರು ಕುಡಿಸಿದ ಮೇಲೆ ನಾನು ನಿನ್ನ ಒಂಟೆಗಳಿಗೂ ಬೇಕಾದನ್ನು ನಿನಗೆ ತಂದು ಕೊಡುತ್ತೇನೆ. ಅವನು ಕೇಳಲಿಲ್ಲ ಒಂಟೆಗೆ ಬೇಕು ಅಂತ, ಆದರೆ ಅವಳು ಹೇಳಿದ್ಲು ನಾನು ಒಂಟೆ ಕೂಡ, ಒಂಟೆಗೆಲ್ಲ ಸಾಮಾನ್ಯವಾಗಿ ನೀರು ಕುಡಿಯೋದಲ್ಲ, ಅವು ಬಕೆಟ್ ಡ್ರಮ್ ನೀರು ಕುಡಿಬೇಕು ಅವು. ಅದು 10 ಒಂಟೆ. ಎಷ್ಟು ಒಂಟೆ? 10 ಒಂಟೆ. ಅವನು ಎತ್ಕೊಂಡೋಗಿದ್ದ 10 ಒಂಟೆ ಮೇಲೆ ಆ ಮನೆಗೆ ಏನೇನೋ ಕೊಡಬೇಕು ಅಂತ, ಯಾವ ಹೆಣ್ಣು ಮಗು ಬರುತ್ತೋ ಅದು ಕೊಡಬೇಕು ಅಂತ. ಆ ಕಾಲದಲ್ಲಿ ಹೆಣ್ಣು ಮನೆಗೆ ಹೋಗಿ ಕೊಟ್ಟುಬಿಟ್ಟು ಹೆಣ್ಣು ತಗೊಳ್ತಾ ಇದ್ರು. ಈಗಿನ ಕಾಲದಲ್ಲಿ ಹೆಣ್ಣು ಕಡೆಯಿಂದ ಕಿತ್ಕೊಳ್ಳೋಂಥ ಗಂಡಸರವ್ರೆ. ಎಲ್ಲಿಂದ? ಹೆಣ್ಣು ಕಡೆಯಿಂದ ಕಿತ್ಕೊಳ್ಳೋಂಥ ಗಂಡಸರು. ಆ ಕಾಲದಲ್ಲಿ ಗಂಡಸರು ತೊಗೊಂಡೋಗಿ ಹೆಣ್ಮಕ್ಳಿಗೆ ಕೊಟ್ಬಿಟ್ಟು ಅವ್ರನ್ನ ಮದುವೆ ಮಾಡ್ಕೊಂಬರ್ತಾ ಇದ್ರು. ಅಷ್ಟು ಸ್ತ್ರೀಯರಿಗೆ ಸತ್ಯವೇದದಲ್ಲಿ ಕೊಟ್ಟಿರುವಂಥ ಸ್ಥಾನ ಅಮೂಲ್ಯವಾದ ಸ್ಥಾನ. ಆದರೆ ಮತನ್ವಾದಿಗಳು ಸ್ತ್ರೀಯರ ಕುರಿತು ನಮ್ಮ ಸತ್ಯದಲ್ಲಿ ಕೀಳು ಭಾವನೆಯಿಂದ ಮಾಡಿಸಿದ್ದಾರೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಅವರೆಲ್ಲ ನನ್ನ ಕೈ ಸಿಕ್ಕಿಬಿಟ್ರೆ ಅವ್ರನ್ನ ಕುಂಡಿಸ್ಕೊಂಡು ಕ್ಲೀನಾಗಿ ಪಿನ್ ಟು ಪಿನ್ ಹೇಳ್ತೀನಿ. ಆದರೆ ನನ್ನ ಹತ್ರ ಯಾವನೂ ಬರೋಲ್ಲ. ಯಾರ ಹತ್ರನೂ ಹೋಗ್ತಾರೆ, ನಮ್ಗೆ ಜೊತೆ ಕೆಲಸ ಮಾಡೋ ಆ ಥರ ಹೋಗ್ತಾರೆ. ನನ್ನ ಹತ್ರ ಯಾರು ಬಂದು ಪ್ರಶ್ನೆ ಮಾಡೋ, ಕೇಳಿದ್ರೆ ಸರಿಯಾಗಿ ಹೇಳ್ತೀನಿ. ಪ್ರೋಗ್ರಾಮ್ ನಡೆಸೋರಿದ್ದಾರೆ ತುಂಬ ಜನ. ಅವ್ನು ಟಿ ವಿನಲ್ಲಿ ಬರ್ತಾನಲ್ಲ, ಯಾವನು ರಂಗಣ್ಣನ ಪಂಗಣ್ಣನ, ಅವನೊಬ್ಬ ಕೋತಿ, ಅವನಂತೂ ಇಲ್ದಿದ್ದೆಲ್ಲ ಮಾತಾಡ್ತಾನೆ. ಅವನೆಲ್ಲ ನನಗೆ ಸಿಕ್ಕಿದ್ರೆ ಕ್ಲೀನಾಗಿ ಬಿಡಿಸಿ ಹೇಳ್ತೀನಿ ಬೈಬಲ್ ಬಗ್ಗೆ ಅಂಥವ್ರು. ಅದು ನಾನು ಹೇಳಕ್ಕೆ ಹೇಳಿದ್ರೆ, ಇಲ್ಲಿ ಸ್ತ್ರೀಗೆ ಒಂದು ಒಳ್ಳೆ ಸ್ಥಾನವನ್ನು ದೇವರು ಕೊಟ್ಟಿದ್ದಾರೆ. ಆದರೆ ಅವನು ರೆಬೆಕ್ಕಳು ಏನು ಮಾಡಿದ್ಲು, ತಕ್ಷಣ ಹೋಗಿ ತನ್ನ ತಂದೆಗೆ ಅಣ್ಣನಿಗೆಲ್ಲ ಹೇಳಿ ಆಮೇಲೆ ಇನ್ನೊಂದು ಕೇಳ್ತೇನಪ್ಪ, ನಿನ್ನ ಮನೆಗೆ ಜಾಗ ಇದೆ ಅಂತ ಕೇಳಿದೆ. ನನ್ನ ಮನೆಗೆ ಜಾಗ ಇದೆ ಅಂತ ಹೇಳಿದ ತಕ್ಷಣ ಮನೆಗೂ ಬರ್ತಾನೆ. ಮನೆಗೂ ಬಂದು ಅವರು ಮನೆಗೂ ಬಂದು ನಾವು ಉಳ್ಕೋಬೇಕು ಅಂತ ಹೇಳಿದಾಗ ಅವ್ರು ಜಾಗನೂ ಕೊಡ್ತಾರೆ. ಆಮೇಲೆ ಅವನು ಅಲ್ಲಿ ಬಂದು ಆಗ ಅವನು ಏನು ಮಾಡ್ತಾನೆ ನೋಡಿ, ನೀವು 24ನೇ ವಾಕ್ಯ ನೋಡಿ. ಆಕೆ ಅವನಿಗೆ, ನಾನು ನಾಹೋರನ ಮಿಲ್ಕಲ್ಲಿ ಹುಟ್ಟಿದ ಬೆತೂವೇಲನ ಮಗಳು ಎಂದು ಉತ್ತರ ಕೊಟ್ಟು, ಹುಲ್ಲು ಮೇವು ನಮ್ಮಲ್ಲಿ ಬಹಳ ಉಂಟು ಮತ್ತು ಇಳ್ಕೊಳ್ಳುವುದಕ್ಕೆ ಸ್ಥಳವದೆ ಅಂದಳು. ಅವನು ಸ್ಥಳ ಮಾತ್ರ ಕೇಳ್ದ. ಅವನು ಹೇಳ್ತಾ ಗೊತ್ತಾಳು, ನಮ್ಮ ಮನೆಗೆ ಏನಿದೆ? ಹುಲ್ಲು ಮೇವು ಕೂಡ. ಇವತ್ತು ನಮ್ಮ ಮನೆಗೆ ಬಂದವರಿಗೆ ನಾವು ಒಂದು ಲೋಟ ನೀರು ತಕ್ಷಣ ತಗೊಂಬಂದು ಕೊಡೋದಿಲ್ಲ. ನಮ್ಮ ಮನೇಲಿ ನಾವೇನು ಮಾಡಲ್ಲ, ತಕ್ಷಣ ಮನೆಗೆ ಬಂದವರಿಗೆ ಒಂದು ಲೋಟ ನೀರು ಕೊಡಲ್ಲ. ಅವರು ನೀರು ಕೊಡಿ ಅಂತ ಕೇಳೋವರೆಗೂ ನಾವು ಕಾಯ್ಬೇಕು. ಇದು ನಮ್ಮ ಒಂದು ಹಾಗಿರಬಾರ್ದು. ಮನೆಗೆ ಬಂದವರಿಗೆ ಫಸ್ಟ್ ಏನು ಕೊಡ್ಬೇಕು? ನಾವು ನೀರು ಕೊಡಬೇಕು. ಅರ್ಥ ಆಯ್ತಾ? ನಂತರ ಹೇಳ್ಬಿಟ್ಟಿದೆ ನೋಡಿ, ಕೇಳಿ. ಅವನು ಅಂದಳು ಅಷ್ಟೇ. ಹಂಗೆ ಅಂದಿದ ತಕ್ಷಣ ಅದೇ ಸ್ಥಳದಲ್ಲಿ ಅವನು ಏನು ಮಾಡ್ದ ಅಂತೇಳಿ ಬರೆಯಲ್ಪಟ್ಟಿದೆ ನೋಡಿ. ಆ ಮನುಷ್ಯನು ಇದನ್ನು ಕೇಳಿ ಬೊಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ, ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನಿಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ, ತಕ್ಷಣ ತಗ್ಗಿಸ್ಕೊಂಡ. ಏನಾರ್ದ ಅವನು? ತಕ್ಷಣ ತಗ್ಗಿಸ್ಕೊಂಡು ತನ್ನ ದಣಿಗೆ ಒಳ್ಳೆ ಹುಡುಗಿನ ಕೊಟ್ಟಿದೆ ಅಂತೇಳಿ ದೇವರನ್ನ ಸ್ತೋತ್ರ ಮಾಡುವ. ಅಲ್ಲಿಗೆ ನೀನು ಯಾವಾಗ ತಗ್ಗಿಸ್ಕೊಳ್ತೀಯೋ ಆಶೀರ್ವಾದಗಳು ನಿನ್ನ ಮೇಲೆ ಹುಡುಕಿ ಬರ್ತವೆ. ಅಲ್ಲಿಗೆ ನಾವೇನು ಮಾಡಬೇಕು? ತಕ್ಷಣ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಗೊತ್ತಾ? ಮಡಿಕೇರಿಯಲ್ಲಿ ಅದು ಹುಟ್ಟುವಂಥ ಸ್ಥಳವನ್ನು ತಲಕಾವೇರಿ ಅಂತ ಹೇಳ್ತಾರೆ. ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ತಲಕಾವೇರಿಯಲ್ಲಿ ಹುಟ್ಟೋ ಸ್ಥಳ ಬಹಳ ಚಿಕ್ಕದಾಗಿದೆ. ಆಯ್ತಾ? ಅದು ಏನಿಲ್ಲ ಅಂತ ಹೇಳಿದ್ರು ಕೂಡ ತಮಿಳುನಾಡು, ಕೇರಳ, ಪುದುಚೇರಿ ಮಾರ್ಗವಾಗಿ ಹರಿದು ಬಂಗಾಳ ಕೊಲ್ಲಿನ ಸೇರಿಕೊಳ್ಳುತ್ತೆ. 800 ಕಿಲೋಮೀಟ್ರು ಉದ್ದ ಇದೆ. ಎಷ್ಟಿದೆ? 800 ಕಿಲೋಮೀಟ್ರು ಉದ್ದ ಇದೆ. ಅಂದರೆ 500 ಮೈಲಿ ಲೆಕ್ಕ ಹೇಳ್ತಾರೆ. ಅದು ಉಪನದಿಗಳು ಅದಕ್ಕೆ ಜಾಯಿಂಟ್ ಬೇರೆ ಆಗ್ತವೆ. ಉಪನದಿಗಳು, ಬೇರೆ ನದಿಗಳು ಆರಂಗಿ, ಹೇಮಾವತಿ, ಕಬಿನಿ, ಭವಾನಿ, ಅಮರಾವತಿ, ಲಕ್ಷ್ಮಣ ತೀರ್ಥ, ಆಮೇಲೆ ನೋಯಲ್ಲು, ಆಮೇಲೆ ಇನ್ನೊಂದು ನದಿ ಇದೆ ಅರ್ಕಾವತಿ. ಈ ಅರ್ಕಾವತಿ ನದಿ ಪೀಣ್ಯದಲ್ಲಿ ಬಂದು ಸೇರುತ್ತೆ ಅಂತೇಳಿ ಕೆಲವರು ಹೇಳ್ತಾರೆ. ಪೀಣ್ಯದಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ಈ ಅರ್ಕಾವತಿ ನೀರು ಬರುತ್ತೆ ಅಂಥೇಳಿ ಒಂದು ಚಿಕ್ಕ ಕೆರೆ ಥರ ಇದೆ. ಆ ನೀರು ಬಂದ್ಬಿಟ್ಟು ಅರ್ಕಾವತಿ ನೀರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅರ್ಕಾವತಿಗೆ ಬಂದು ಸೇರುವಂಥ ಕಾವೇರಿ ನದಿ ಕೂಡ ಅದಕ್ಕೆ ಅಟ್ಯಾಚ್. ಅಲ್ಲಿಗೆ ಈ ನೀರು ಇಲ್ಲಿವರೆಗೂ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ನಾನು ಏನಕ್ಕೆ ಬಿಡ್ತಂದರೆ, ಇದೆಲ್ಲ ಹರ್ಕೊಂಡು ಕೃಷಿಗೆ, ನೀರಾವರಿಗೆ, ಜಲವಿದ್ಯುತ್ಗೆ,
ಎಷ್ಟು ಪ್ರಯೋಜನವಾಗಿ ಹೋಯಿತು. ನದಿ ಎಷ್ಟು ಪ್ರಯೋಜನ. ಹಾಗೆ ಒಬ್ಬೊಬ್ಬ ವ್ಯಕ್ತಿ ದೇವರಿಂದ ಆ ತಗ್ಗಿಸುವಿನ ಆಶೀರ್ವಾದ ಪಡೆದ್ರೆ ಅನೇಕರಿಗೆ ಪ್ರಯೋಜನವಾಗಿ ಹೋಗ್ತಾನೆ. ಹಲ್ಲೆಲೂಯಾ. ಅದಕ್ಕೇನೆ ದೇವರು ಇವತ್ತು ಬಾವಿನ ಹೇಳಿ ಆ ನೀರನ್ನು ಹೇಳ್ತಾರೆ. ವಾಕ್ಯವೆಂಬ ನೀರು ಆ ಬಾವಿಗಳಲ್ಲಿ ಇರ್ತದೆ. ಅದಕ್ಕೆ ನೀನು ತಗ್ಗಿಸ್ಕೊಳ್ಬೇಕು. ಮೊದಲನೇದಾಗಿ ನೀನು ಮಾಡಬೇಕಾಗಿರೋದು ಏನು ಹೇಳ್ತಾರೆ ದೇವರು? ನಂಬಿಕೆ. ಫಸ್ಟ್ ನಿನ್ಗೇನಿರ್ಬೇಕು? ರಕ್ಷಣೆ ಎಂಬ ಬಾವಿಯಲ್ಲಿ ನೀರು ಸೇದಕ್ಕೆ ನಿನಗೆ ನಂಬಿಕೆ ಇರಬೇಕು. ಈಗ ಎರಡನೇದು ಹೆಚ್ಚಿಸಲ್ಪಡುವುದು. ಹೆಚ್ಚಿಸಲ್ಪಡೋ ಬಾವಿಯಲ್ಲಿ ನಿನಗೆ ಬೇಕಾಗಿರೋದು ತಗ್ಗಿಸುವಿಕೆ ಬೇಕು. ತಗ್ಗಿಸುವಿಕೆ ಅಂತ ನೀನು ಹೋದ್ರೆ ದೇವ್ರು ಏನು ಮಾಡ್ತಾರೆ? ಅದ್ಭುತವಾದ ಆಶೀರ್ವಾದಗಳನ್ನ. ಕೆಲವರು ಈ ತಗ್ಗಿಸುವಿಕೆ ಅಂದರೆ ಏನು ಅನ್ಕೊಂತಾರೆ ಅಂದರೆ, ಈ ಮಾಸೋಗಿರೋ ಬಟ್ಟೆ, ಅರ್ಕಲ್ ಪುರ್ಕಲ್ ಬಟ್ಟೆ, ಚಪ್ಪಲಿ ಸೌದೋಗಿರೋದು, ಇಂಥದನ್ನ ಹಾಕ್ಕೊಂಡ್ರೆ ತಮ್ಮನ್ನ ತಗ್ಗಿಸುವಿಕೆ ಅಂದ್ಕೊಂತಾರೆ. ಅದು ತಗ್ಗಿಸುವಿಕೆ ಅಲ್ಲ, ಅದು ಬಡತನ. ಅದೇನದು? ಬಡತನ. ಬಡತನ ಬೇರೆ, ಬೇರೆ. ಅರ್ಥ ಮಾಡ್ಕೊಳ್ಬೇಕು. ಬಡತನ ಬೇರೆ, ತಗ್ಗಿಸುವಿಕೆ ಬೇರೆ. ನೀವು ಒಳ್ಳೆ ಬಟ್ಟೆ ಹಾಕಿದ್ರು ಕೂಡ ದೇವ್ರು ಹೇಳಿಕೊಟ್ಟ ಪ್ರಕಾರ ಎಲ್ಲಿ ಮೊದಲನೇ ಸ್ಥಾನ ಪಡ್ಕೊಳ್ಬೇಕು, ಹೇಗೆ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ದೇವರ ಮುಂದೆ ಇಲ್ಲಿ ಆ ಹಿರಿ ಸೇವಕ ಆರಂಭ ಪ್ರಾರ್ಥನೆ ಮಾಡ್ತಾನೆ, ಮತ್ತೆ ಕೊನೆನೂ ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿ ರೆಬೆಕ್ಕಳು ಒಂದು ನನಗೆ ಸ್ಥಳ ಕೊಟ್ಟರೆ ಸಾಕು ಅಂತ ಕೇಳ್ದ. ಆದರೆ ನಿನಗೂ ಸ್ಥಳ ಇದೆ, ನಿನ್ನ ಒಂಟಿಗಳಿಗೂ ಸ್ಥಳ ಇದೆ, ಅವಳಿಗೆ ಮೇವು ಇದೆ, ನಿನಗೆ ಊಟ ಇದೆ ಅಂತ ಹೇಳಿ ರೆಬೆಕ್ಕಳು ಅದಕ್ಕೆ ಆಶೀರ್ವಿಸಲ್ಪಟ್ಟಳು. ರೆಬೆಕ್ಕಳಿಗೆ ಒಂದು ಹೇಳ್ತಾರೆ, ದೇವರ ಮಾತು ಹೇಳಲ್ಪಟ್ಟಿದೆ, ಲಕ್ಷಾಂತರ ಜನಗಳಿಗೆ ನೀನು ತಾಯಿಯಾಗಿರುವೆ ಅಂತೇಳಿ. ಲಕ್ಷಾಂತರ ಮಕ್ಕಳ ಹುಟ್ಟಿದ್ರು ಆಕೆಗೆ. ಎಷ್ಟು ಮಕ್ಕಳು ಹುಟ್ಟಿದ್ರು ರೆಬೆಕ್ಕಳಿಗೆ? ಅಲ್ವಾ? ಯಾರ್ಯಾರು? ಏಸಾ ಅಲ್ವಾ? ಸೊ ಅಲ್ಲಿಂದ ಹುಟ್ಟಿದಂತ ಯಾಕೋಬನು ಏನಂತ ಹೇಳಿದ ದೇವರು? ಇಸ್ರಾಯೇಲು. ಇವತ್ತು ಇಸ್ರಾಯೇಲು ದೊಡ್ಡ ಜನಾಂಗ. ಆ ದೊಡ್ಡ ಜನಾಂಗನೇ ದೇವರು ಆಕೆಗೆ ಆ ರೀತಿಯಾಗಿ ಆಶೀರ್ವಾದ ಮಾಡಿದ್ದು. ಏನಂತೇಳಿ? ನೀನು ಲಕ್ಷಾಂತರಿಗೆ ತಾಯಿಯಾಗಿರ್ಬೇಕು. ಅಂತ ಆಶೀರ್ವಾದಗಳು ನಮ್ಮಿಂದ ಬರಬೇಕು. ಅಂದ್ರೆ ನೀವು ತಿಳ್ಕೊಬೇಕಾಗಿರೋದು, ನಾವಿವತ್ತು ಹೆಚ್ಚಿಸಲ್ಪಡಬೇಕು ಅಂದ್ರೆ ತಗ್ಗಿಸ್ಕೊಳ್ಬೇಕು. ತಗ್ಗಿಸ್ಕೊಂಡಾಗ ದೇವರ ಆಶೀರ್ವಾದ. ವಿಲಿಯಂ ಕೇರಿ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲಿರೋರು ಹೇಳಿದ್ರಂತೆ, ನೀನು ಇಂಡಿಯಾದಲ್ಲಿ ಹೋಗಿ ದೊಡ್ಡದಾಗಿ ಸೇವೆ ಮಾಡ್ಕೊಂಡು ಬಂದ್ಬಿಟ್ಟೆ ಅಂತೇಳಿ ಕೊಚ್ಕೋಬೇಡ, ನನಗೆ ಗೊತ್ತು ನೀನು ಯಾರು ಅಂತೇಳಿ. ಅವರ ಸ್ವಂತ ಸ್ಥಳದಲ್ಲಿ ಇದ್ದಾಗ ಅವ್ರಿಗೆ ಹೇಳಿದಂಥ ಮಾತು ಏನು ಗೊತ್ತಾ? ನೀನು ಒಬ್ಬ ಶೂ ತಯಾರಿ ಮಾಡೋನು. ಅದಕ್ಕೆ ವಿಲಿಯಂ ಕೇರಿ, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ, ನಾನು ಶೂ ತಯಾರಿ ಮಾಡೋನಲ್ಲ, ನಾನು ಚಪ್ಪಲಿ ಒಲಿಯೋನು ಅನ್ನತ್ತೆ. ತಗ್ಗಿಸ್ಕೊಂಡ್ರು. ಇವತ್ತು ಯೂನಿವರ್ಸಿಟಿ ಅನ್ನೋ ಪದ ಬಳಕೆಗೆ ಕಾರಣ ಅವರೇ. ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ, ವಿಕಿಪೀಡಿಯಾನೆಲ್ಲ ಬರುತ್ತೆ. ಅವರು ಇವತ್ತು ಯೂನಿವರ್ಸಿಟಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಅವರಿಲ್ಲದೆ ಹೋಗಿದ್ರೆ ಇವತ್ತು ಯೂನಿವರ್ಸಿಟಿನೇ ಇಲ್ಲ. ಅಂತ ಒಂದು ದೊಡ್ಡ ಸೇವೆನ ಮಾಡೋದು ಯಾರು? ವಿಲಿಯಂ ಕೇರಿ. ಸತ್ಯವೇದಗಳ ಅನುವಾದಗಳನ್ನ ಮಾಡೋದು. ಇವತ್ತು ಸತ್ಯವೇದ ನಮ್ಮ ಕೈಲಿದೆ. ಪ್ರಿಂಟಿಂಗ್ ಪ್ರೆಸ್ ಕಂಡುಹಿಡಿದವರು, ಎಂತೆಂಥ ಸೇವಕರುಗಳು ತುಂಬ ಜನ ಬಂದಿದ್ರು. ಅವರೆಲ್ಲ ತಮ್ಮನ್ನ ತಗ್ಗಿಸುವಿಕೆ ಮಾಡಿದ್ರು. ಅಲ್ಲಿಗೆ ತಗ್ಗಿಸಿಕೊಂಡ್ರೆ ನಾವೇನು ಮಾಡ್ತೀವಿ ಅಂದರೆ, ಇವತ್ತು ಏನು ಗೊತ್ತಾ, ಸ್ವಲ್ಪ ಜ್ಞಾನ ಬಂದ್ಬಿಟ್ರೆ ಸಾಕು. ನನ್ನ ಹಾಗೆ ಕಷ್ಟಪಟ್ಟವ್ರು ಆ ಸಭೆ ಯಾರು ಇಲ್ಲ ರೀ, ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಅಂದ್ಕೊಳ್ತಾರೆ. ಇವತ್ತಿನ ಅವ್ರು ಏನಂತ ಹೇಳಿದ್ರೆ, ಇನ್ನೂ ಸಭೆಗಳಲ್ಲಿ ಇನ್ನೂ ಏನು ಮಾಡ್ತಾರೆ ಗೊತ್ತಾ, ಮೊದಲನೇ ಸ್ಥಾನ ಬೇಕು ಅಂತಾರೆ. ಯಾರು ಸಭೆಯಲ್ಲಿ ಕೆಲಸಗಳನ್ನ ಮಾಡೋಕ್ಕೆ ಬರಲ್ಲ. ಏನು ಗೊತ್ತಾ, ಏಕ್ದಮ್ ಬಂದಿದ್ದೆ ಮೈಕ್ ಹಿಡ್ಕೊಂಡೆ ಸ್ಪೀಚ್ ಮಾಡಬೇಕು, ಅದನ್ನೇ ಬಯಸ್ತಾರೆ. ಸಭೆಯಲ್ಲಿ ಚಾಪೆ ಎತ್ತಲಿ, ಸಭೆಗಳಲ್ಲಿ ಟಾಯ್ಲೆಟ್ ತೊಳಿಲಿ, ಸಭೆಯಲ್ಲಿ ಕಸ ಹೊಡಿಲಿ, ಸಭೆಯಲ್ಲಿ ಮೈಕ್ ಹಿಡಿದು ದೇವರ ವಾಕ್ಯ ಕೊಡಲಿ, ಒಂದೇ ಕೂಲಿ. ಹಲ್ಲೆಲೂಯಾ. ಅದಕ್ಕೇನೆ ದೇವರು ಒಂದು ಘಟನೆ ಹೇಳಿ, ಬೆಳಿಗ್ಗೆ ಬಂದವನಿಗೂ ರಾತ್ರಿ ಬಂದವನಿಗೂ ಸಂಜೆ ಬಂದವನಿಗೂ ಒಂದೇ ಥರ ಕೂಲಿ. ಅವ್ರಿಗೂ ಇಷ್ಟ ಬಂದಿದ್ದು ಅವ್ರು ಮಾಡ್ತಾರೆ. ನಾವು ಯಾರು ಹೆಚ್ಚಿಸ್ಕೊಳ್ಬಿಡೋದಕ್ಕೆ ಸಾಧ್ಯ ಇಲ್ಲ. ನಾವು ತಗ್ಗಿಸ್ಕೊಂಡ್ರೆ ಹೆಚ್ಚಿಸಲ್ಪಡ್ತೀವಿ. ದೇವರು ಇಷ್ಟಪಟ್ಟಿದ್ದ ಹೇಳ್ತಾರೆ. ಅಂದರೆ ನಾನು ನನ್ನ ವಯಸ್ಸಿಗೆ ಹೇಳ್ತೀನಲ್ಲ, ಇವತ್ತಿನವರೆಗೂ ನಾನು ಎಲ್ಲೇ ಹೋದರೂ ಕೂಡ ಮುಂದೆ ಹೋಗಿ ನಿಂತ್ಕೋಬೇಕು ಅನ್ನೋ ಆಸೆ ಪಟ್ಟನಲ್ಲ. ನಾನು ಇವತ್ತಿಗೂ ಎಲ್ಲ ಕೆಲಸ ಟಕ್ಕಂತ ಹೋಗಿ ಎಲ್ಲ ಕೆಲಸ ಇಟ್ಬಿಡ್ತೀವಿ. ಅದರಿಂದ ದೇವರು ಇವತ್ತು ಈ ಸ್ಥಳಕ್ಕೆ ನಾನು ನಿಲ್ಲಿಸಿದ್ದಾರೆ. ರೂತಳು ಗೊತ್ತಲ್ಲ, ರೂತಳು ಆಕೆ ಬೋವಜನ ಹೊಲದಲ್ಲಿ ಹೋಗಿ ಹಕ್ಕಲಾಯ್ಕೋದು. ಹಕ್ಕಲಾಯ್ಕೊಂಡ್ರೇನು? ಬಿಟ್ಟೋಗಿರೋದನ್ನ ಆಯ್ಕೋಬರ್ಕು ಅಂತ. ಆದರೆ ಅವಳ ತಗ್ಗಿಸುವಿಕೆ ಹಕ್ಕಲಾಗಿ ಹೋದಂಥ ಜಮೀನಿಗೆ ಓನರ್ ಆಗ್ಬಿಡ್ತಾರೆ. ಕರೆಕ್ಟಾ? ಅಂದ್ರೆ ರಾಣಿ ಆಗ್ಬಿಟ್ಟಂಗೆ ಆಯ್ತು ಅವಳು. ಬೋವಜನಿಗೆ ಅವಳು ಪತ್ನಿ ಆದ ಕಾರಣ ಏನು? ತಗ್ಗಿಸ್ಕೊಂಡ್ಳು. ನೀನು ನಾನು ತಗ್ಗಿಸ್ಕೊಂಡ್ರೆ ಹೆಚ್ಚಿಸಲಿ. ಮೂರನೇದಾಗಿ ಪೂರ್ಣ ಶಾಂತಿ, ಪರ್ಫೆಕ್ಟ್ ಪೀಸ್, ಸಮಾಧಾನ. ವಾಗ್ದಾನ ಕೊಟ್ಟನಲ್ಲ ಒಂದು ಅಧ್ಯಾಯ, ಏನು ಅಧ್ಯಾಯ? ಎಷ್ಟನೇ ಅಧ್ಯಾಯ?
ಅದೇ ತೆಗೆದುಕೊಳ್ಳಿ. ಮೂರನೇ ವಾಕ್ಯ ಹೋಗೋಣ. ಈಗ ಮೂರನೇ ಪಾಯಿಂಟ್ಗೆ ಅಲ್ಲಿ ಒಂದು ವಾಕ್ಯನ ದೇವರು ಬಳಸಿದ್ದಾರೆ. ಸ್ಥಿರ ಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ಆಮೆನ್, ಹಲ್ಲೆಲೂಯಾ. ಅವನಿಗೆ ನಿನ್ನಲ್ಲಿ ಭರವಸವಿದೆ. ಯಾರು ಅಂತ ಹೇಳಿದ್ರೆ ಸ್ಥಿರ ಚಿತ್ತನನ್ನು. ಸ್ಥಿರ ಚಿತ್ತ ಅಂದ್ರೆ ಏನು? ಸ್ಟಡಿ ಮೈಂಡ್ ಇರಬೇಕು. ಸ್ಟಡಿ ಮೈಂಡ್ ಇದ್ದವನ ಸ್ಥಿರ ಚಿತ್ತನು. ಇವತ್ತು ಸ್ಟಡಿ ಮೈಂಡ್ ಒಬ್ರಿಗೂ ಇಲ್ಲ. ಈ ಸ್ಟಡಿ ಮೈಂಡ್ ಇಲ್ದರಿಂದ ಇವತ್ತು ಅನೇಕರ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಸ್ಥಿರವಿಲ್ಲ, ಸ್ಥಿರಚಿತ್ತವಾಗಿ ಮನಸ್ಸಿಲ್ಲ, ಗಲಿಬಿಲಿ, ದೇವರಲ್ಲಿ ಅವ್ರಿಗೆ ಗಲಿಬಿಲಿ, ಅಪನಂಬಿಕೆಗಳು, ಇನ್ನು ದೃಢ ಮನಸ್ಸಿಲ್ಲ, ಸ್ಥಿರಚಿತ್ತರಾಗಿಲ್ಲ. ಅದಕ್ಕೆ ಅವ್ರಿಗೇನು ಸಿಗ್ತಾ ಇಲ್ಲ? ಶಾಂತಿ ಸಿಗ್ತಾ ಇಲ್ಲ. ಆ ಶಾಂತಿ ಬೇಕು ಅಂತ ಹೇಳಿದ್ರೆ ನೀನು ಸ್ಟಡಿಯಾಗಿ ನಿಂತ್ಕೊಳ್ಬೇಕು, ದೇವರ ಹತ್ರ ನೆಲೆಗೊಳ್ಳಬೇಕು. ಸ್ಥಿರಚಿತ್ತನನ್ನು ಅಂತೇಳಿ ದೇವರ ಮಾತು ಹೇಳ್ಬೇಕು. ಸ್ಥಿರಚಿತ್ತನನ್ನು ಎಲ್ಲಿ ನೆಲೆಗೊಳಿಸ್ತಾರಂತೆ? ಶಾಂತಿಯಲ್ಲಿ ನೆಲೆಗೊಳಿಸಿ ಅವನ್ನ ಕಾಯ್ತಾರೆ, ಬೇರೆ ಕಾಪಾಡ್ತಾರೆ. ಅಲ್ಲಿಗೆ ನಾವು ಮೊದಲ ಮಾಡಬೇಕಾಗಿರೋದೇನು? ಸ್ಥಿರಚಿತ್ತರಾಗಿ ಇರಬೇಕು. ವಾಗ್ದಾನ ಹೇಳಿದ ಪ್ರಕಾರ ನಾವು ಸದಾ ಯೆಹೋವನಲ್ಲಿ ಭರವಸೆ ಬಿಡಬೇಕು. ಯಾವಾಗಲೂ ಇಡಬೇಕು? ಸದಾ. ಆವಾಗ ಅವಶ್ಯಕತೆಗೆ ಅನುಕೂಲಕ್ಕೆ ತಕ್ಕ ಹಾಗೆ ದೇವರ ಮೇಲೆ ನಂಬಿಕೆ ಇಡೋದಲ್ಲ. ಅದಕ್ಕೇನೆ ರಕ್ಷಣೆ ಒಂದು ಪೂರ್ತಿ ಹೊಂದಬೇಕು ಅಂದರೆ ಆ ನಂಬಿಕೆಯನ್ನು ಹಗ್ಗನ ಹಾಕಬೇಕು. ಎರಡನೇದು ತಗ್ಗಿಸ್ಕೊಳ್ಬೇಕು. ಮೂರನೇದಾಗಿ ಸ್ಟಡಿ ಮೈಂಡ್, ಸ್ಥಿರಚಿತ್ತವಾಗಿ ಇರಬೇಕು. ಸ್ಥಿರಚಿತ್ತವಾಗಿದ್ದರೆ ಖಂಡಿತವಳು ರಕ್ತ ಕುಸುಮ ರೋಗಿ, 12 ವರ್ಷದ ರಕ್ತ ಕುಸುಮ ರೋಗಿ, ಆಕೆಗೆ ಇದ್ದಂಥ ಸ್ಟಡಿ ಮೈಂಡ್ ಏನು ಗೊತ್ತಾ? ಅವಳೇನು ಮಾಡಿ ಅನ್ಕೊಳ್ಳು ಅಂತ ಹೇಳಿದ್ರೆ ಅವಳಿಗೆ ಗೊತ್ತಿತ್ತು ಇವಾಗ ನಾನು ಊರೊಳಗೆ ಹೋಗಬಾರ್ದು. ಮೊದಲನೇದಾಗಿ ಅವಳನ್ನ ಊರಿಂದ ಹೊರಗಿಟ್ಟಿದ್ದಾರೆ. ಕುಷ್ಠರೋಗಿ ಇಂಥ ಕಾಯಿಲೆ ಇರೋನೆಲ್ಲ ಊರಿನ ಹೊರಗಿಟ್ಟು ಬಿಡ್ತಾರೆ ಆಗಿನ ಕಾಲದಲ್ಲಿ. ಆಮೇಲೆ ಒಂದು ಬಟ್ಟೆ ಕೊಡ್ತಾರೆ, ಅವ್ರು ಹೊದ್ಕೊಂಡು ಅಲ್ಲಿ ಕುತ್ಕೊಂಡಿರ್ಬೇಕು. ಅವರು ಭಿಕ್ಷೆ ಹಾಕೋರು ಅಲ್ಲಿ ಬಂದಾಗ ಅವ್ರು ಏನು ಮಾಡಬೇಕು? ಆ ಭಿಕ್ಷೆನ ಭಿಕ್ಷುಕರಿಗೆ ಕೊಡಬೇಕು. ಈ ಕಾಯಿಲೆ ಇರೋರು ಊರಿಂದ ಹೊರಗಿರಬೇಕು. ಊರೊಳಗೆ ಯಾವುದನ್ನು ಮುಟ್ಟೋ ಹಾಗಿಲ್ಲ, ಯಾರನ್ನು ಮುಟ್ಟಿ ಹಾಕಿದ್ರೆ ಅವರು ಪರಿಶುದ್ಧರು ಅಂತೇಳಿ, ಇವರು ಅಶುದ್ಧರು ಅಂತೇಳಿ ಹೊರಗಿಟ್ಟಿರ್ತಾರೆ. ಅಂಥದ್ರಲ್ಲಿ ಆಕೆ ಏನು ಮಾಡೋಣ ಅಂದ್ಕೊಂಡ್ಲು, ಇವತ್ತು ಹೆಂಗನ ಮಾಡಿ ನಾವು ಏಸಪ್ಪನ ಏನು ಮಾಡಬೇಕು? ಮುಟ್ಟಬೇಕು. ಒಂದು ವೇಳೆ ಅವ್ರನ್ನ ಮುಟ್ಟಕ್ಕಾಗಿಲ್ವಾ, ಅಟ್ಲೀಸ್ಟ್ ಆ ಬಟ್ಟೆ ಗೊಂಡಿ ಅದನ್ನಾದ್ರೂ ಮುಟ್ಟು ಬಿಡಬೇಕು. ಅಂದ್ರೆ ಸ್ಟಡಿ ಮೈಂಡ್ ಅವಳಿಗೆ ಇದ್ದಿದ್ದು. ನಾನು ಮುಟ್ಟಿದ್ರೆ ಸಾಕು, ಇವತ್ತು ನಾನು ಅಷ್ಟೇ. ನೆಕ್ಸ್ಟ್ ಈಗ ಬಿಡುಗಡೆ ಒಂದ ಮೇಲೆ ಕೂಡ ಆ ಊರು ಆ ಅಧಿಕಾರಿ ನನಗೆ ಏನು ಮಾಡ್ಬೋದು? ನನ್ನ ಜೈಲಿಗೆ ಹಾಕ್ತಾನ ಅಥವಾ ಬೇರೆ ಎಲ್ಲಾರು ತಳ್ತಾನ? ನೀನು ಹೇಗೆ ಊರೊಳಗೆ ಬಂದಂತ ಪ್ರಶ್ನೆ ಮಾಡ್ತಾನ? ನನಗೇನೋ ಶಿಕ್ಷೆ ಕೊಡಬಾದ ಅಂತ ಕೂಡ ಅವಳು ಯೋಚನೆ ಮಾಡಿ. ಅವಳು ಯೋಚನೆ ಮಾಡೋದು ಏನು ಗೊತ್ತಾ? ನಾನು ಹೋಗ್ಬೇಕು, ಮುಟ್ಟಬೇಕು, ಗುಣ ಅಷ್ಟೇ. ಆ ರೀತಿಯಾದ ಒಂದು ಸ್ಟಡಿ ಮೈಂಡ್ ಅವಳು ಇದ್ದಿದ್ದಿಂದ ಅವಳು ಹೋದ್ಲು. ದೇವರನ್ನು ಹೇಳು ಗೊತ್ತಾ? ಇವಳು ಅಂದ್ಕೊಂಡಿರ್ತಾಳೆ ಯಾರನ್ನ ಮುಟ್ಟಿದ್ದು ಅಂತ ಕೇಳಿದ್ರೆ ಎಲ್ಲರೂ ಹೇಳಿದ್ರು, ಇಷ್ಟು ಜನ ನೂಕ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ಮುಟ್ಟೋದನ್ನ ಬೇರೆ ಕೇಳ್ತಿಯಲ್ಲಪ್ಪ ನೀನು ಅಂತ ಅವ್ರ ಶಿಷ್ಯರು ಕೇಳಿದಾಗ ಕೂಡ ಈಕೆ ಮುಟ್ಟಿರೋದು ನನ್ನಿಂದ ಶಕ್ತಿ ಹೋಯ್ತು, ನನ್ನಿಂದ ಬಲ ಹೋಯ್ತು ಅಂತ ದೇವ್ರು ಹೇಳ್ಬಿಟ್ಟಿದೆ. ಇವಳು ನಾನೇ ಅಂತೇಳಿ ಗಾಬರಿಯಿಂದ ಭಯದಿಂದ ಕೇಳೋವಾಗ ಇವಳು ಅಂದ್ಕೊಂಡಿರ್ಬೋದು, ಅಯ್ಯೋ ನಾನು ಮುಟ್ಬಿಟ್ಟೆ, ಇವರು ಪರಿಶುದ್ಧರು, ಈಗ ನನ್ನ ಹೊರಗಟ್ಟು ಬಿಡ್ತಾರೆ, ಏನೋ ಬೈದು ಬಿಡ್ತಾರೆ, ನನ್ನ ಹಿಡಿದು ಕೊಟ್ಬಿಡ್ತಾರೆ, ಸನೆ ಮನೆಗೆ ಹಾಕ್ಸ್ಬಿಡ್ತಾರೆ ಅಂತ ಒಂದು ವೇಳೆ ಮನಸ್ಸಿನಲ್ಲಿ ಗಲಿಬಿಲಿ ಅವಳಿಗೆ ಬರದಂಗೆ ಅವಳು ಸ್ಟಡಿ ಆಗಿದ್ದ ನಿಮಿತ್ತ ಅವಳಿಗೆ ದೇವ್ರು ಹೇಳಿದ್ ಗೊತ್ತಾ? ಮಗಳೇ, ನಿನ್ನ ನಂಬಿಕೆ ನಿನ್ನ ಮೋಸ ಮಾಡಿದ್ದು. ತಕ್ಷಣ ದೇವ್ರು ಕರೆದು ಎಲೆ ಸ್ತ್ರೀ ಅಂತ ಕರೆದಿಲ್ಲ, ಎಲೆ ಕಾಯಿಲೆದವಳೆ ಅಂತ ಕರೆದಿಲ್ಲ, ರೋಗಿ ಅಂತ ಕರೆದಿಲ್ಲ. ಅವ್ರು ಹೇಳಿ ಗೊತ್ತಾ? ಮಗಳ ಸ್ಥಾನವನ್ನು ಕೊಟ್ಟರು ದೇವರು. ಹಲ್ಲೆಲೂಯಾ. ನೀನು ಯಾವಾಗ ಆ ರೀತಿ ಬರ್ತೀಯೋ, ಒಂದು ಸ್ಟಡಿ ಮೈಂಡಿಂದ ದೇವ್ರ ಹತ್ರ ಬಾ, ನಂಬಿಕೆಯಿಂದ ಇರು, ತಗ್ಗಿಸ್ಕೋ ದೇವ್ರ ಮುಂದೆ. ನೀನು ಸ್ಟಡಿ ಆಗಿದ್ರೆ ದೇವ್ರೇನು ಮಾಡ್ತಾರೆ? ನಿನ್ನ ಅದ್ಭುತನ ಮಾಡ್ಕೊಡ್ತಾರೆ. ಆ ರೀತಿಯಾಗಿ ಬರಬೇಕು. ಆ ರೀತಿಯಾಗಿ ಬಂದಾಗಲೇ ದೇವರ ಅದ್ಭುತ ಮೇಲೆ ಅದ್ಭುತಗಳನ್ನ ನಾವು ಮಾಡ್ತಾರೆ. ಅಂದರೆ ಮುಟ್ಟಿದ ಕೂಡಲೇ ಸಿಗುತ್ತೆ ಅಂತ ಅವಳು ಅಂದ್ಕೊಳ್ಳಲ್ಲ, ಅದೊಳು ಒಂದು ಸ್ಟಡಿ ಮೈಂಡ್. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 34ನೇ ವಾಕ್ಯ, ಆ ಕೊನೆಯದಾಗ ಆ ಮಾತನ್ನು ನಾವು ಓದೋಣ. ಮಾರ್ಕನ ಬರೆದ ಸುವಾರ್ತೆ, ದೇವರು ಅವಳಿಗೆ ಹೇಳಿದಂಥ ಮಾತು ಅದ್ಭುತವಾದ ಮಾತು. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಾಕ್ಯ ಏನಂತ ಹೇಳ್ತಾರೆ? ಆತನ ಆಕೆಗೆ, ಮಗಳೇ, ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತ್ತು. ನೆಕ್ಸ್ಟ್ ಹೇಳ್ತಾರೆ ನೋಡಿ, ಸಮಾಧಾನದಿಂದ ಹೋಗು, ನಿನ್ನನ್ನು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದರು. ಹಲ್ಲೆಲೂಯಾ. ಇವತ್ತು ನಾವು 3 ಬಾವಿ ನೋಡ್ತೀವಿ. 3 ಬಾವಿ ಏನು? ಮೊದಲನೇದು ರಕ್ಷಣೆ ಎಂಬ ಬಾವಿ, ಅದಕ್ಕೆ ನಂಬಿಕೆ ಎಂಬ ಹಗ್ಗನ ಹಾಕಿ ನಾವು ಆಶೀರ್ವದಿಬೇಕು. 2ನೇ ಬಾವಿ ಏನಂತ ಹೇಳಿದ್ರು ದೇವರು? ಹೆಚ್ಚಿಸಲ್ಪಡಬೇಕಾದ್ರೆ ತಗ್ಗಿಸಬೇಕು, ಆ ಸಾಧನ ಹಾಕಬೇಕು. ನೀನು ತಗ್ಗಿಸಿಕೊಂಡಾಗ ಹೆಚ್ಚಿಸಲ್ಪಡ್ತೀಯ. ಅಲ್ಲಿಗೆ 3ನೇದಾಗಿ ಪರ್ಫೆಕ್ಟ್ ಪೀಸ್, ಅಂದರೆ ಪೂರ್ಣ ಶಾಂತಿ. ನೀನು ಸ್ಥಿರಚಿತ್ತನಾಗಿರಬೇಕು. ದೇವರ ಹತ್ರ ಬಂದಾಗ ನೀನು
ಸ್ಥಿರಚಿತ್ತನಾಗಿ ಈ ಅನುಭವ ಕೊಡಿ ಅಂತೇಳಿ ನಾವೆಲ್ಲ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡೋಣ. ದೇವರೊಂದು ಅದ್ಭುತವಾದ ವಿಷಯವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಅದ್ಭುತವಾದ ವಿಷಯವನ್ನು ಕೊಟ್ಟಂಥ ದೇವರ ಬಳಿ ನಮ್ಮನ್ನು ಒಪ್ಪಿಸಿಕೊಡೋಣ. ನೀವು ಕೇಳಬೇಕು, ಇವತ್ತು ನಾವು ರಕ್ಷಣೆ ಹೊಂದಿದ್ದೀವಿ, ಆದರೆ ಆ ಸರಿಯಾದ ಹಗ್ಗ ಆಗ್ತಾ ಇಲ್ಲ. ಆ ನಂಬಿಕೆ ಎಂಬ ಹಗ್ಗ ಹಾಕಿದ್ರೆ, ಆ ಸಾಧನೆ ಹಾಕಿದ್ರೆ ನಮ್ಮನ್ನು ದೇವರು ಇನ್ನೂ ಆಶೀರ್ವದಿಸುವರಾಗಿದ್ದಾರೆ. ಎರಡನೇದಾದ ಒಂದು ಬಾವಿ ನಾವು ಹೆಚ್ಚಿಸಲ್ಪಡಬೇಕು, ಆ ಬಾವಿಯಲ್ಲಿ ನಾವು ತಗ್ಗಿಸಿಕೊಳ್ಳಬೇಕು ಎಂಬ ಸಾಧನೆಯನ್ನು ಹಾಕಿದ್ರೆ, ಆ ಒಂದು ವಸ್ತುವನ್ನು ಹಾಕಿದರೆ ನಾವು ಯಾವಾಗ ತಗ್ಗಿಸಿಕೊಳ್ತೀವೋ ನಮಗೆ ಎಕ್ಸಾಲ್ಟೇಷನ್ ಅಂತ ಹೇಳಿದ್ವಿ, ನಮ್ಮನ್ನು ಹೆಚ್ಚಿಸಲ್ಪಡ್ತೀವಿ, ನಾವು ದೇವರ ಒಂದು ವಿಶೇಷವಾದ ಕೃಪೆಯನ್ನು ಹೊಂದಿಕೊಳ್ತೀವಿ. ಮೂರನೇದಾಗಿ ಪೂರ್ಣ ಶಾಂತಿ, ಅಂದರೆ ಒಂದು ಸಮಾಧಾನ ನಮ್ಮ ಕುಟುಂಬದಲ್ಲಿ, ನಮ್ಮ ಕೈಗಳ ಪ್ರಯಾಸಗಳಲ್ಲಿ ಎಲ್ಲದರಲ್ಲೂ ನಮಗೆ ಬೇಕಾಗಿದೆಯಾ, ಆಗ ನೀನು ಸ್ಥಿರಚಿತ್ತನಾಗಿರಬೇಕು. ನೀನು ಸ್ಥಿರಚಿತ್ತನಾಗಿದ್ದರೆ ನಿನ್ನ ಶಾಂತಿಯಲ್ಲಿ ನೆಲೆಗೊಳಿಸಿ ನಿನ್ನ ಕಾಯುವರಾಗಿದ್ದರೆ ಆವಾಗ ನಿನ್ನಲ್ಲಿ ಯಾವಾಗಲೂ ಭರವಸೆ ಇಡುತ್ತೆ. ಇವತ್ತಿನ ಈ ತಿಂಗಳಿನ ವಾಗ್ದಾನ ನಡೆಸೋಣ. ಯೆಹೋವನಲ್ಲಿ ಸದಾ ಭರವಸೆ ಬಿಡಲಿ. ಯೆಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ಸೊ ನೀನು ಏನು ಮಾಡಿ, ಎಲ್ಲರೂ ಒಪ್ಪಿಸಿಕೊಡಿ. ದೇವರೇ, ಈ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇವೆ, ಸಮರ್ಪಿಸಿಕೊಡುತ್ತಿದ್ದೇವೆ. ನಮಗೆ ಈ 3 ಬಾವಿಗಳನ್ನು ತೋರಿಸಿದ್ರಿ. ಈ 3 ಆತ್ಮಿಕ ಅರ್ಥ, ಈ ಬಾವಿಗಳಿಂದ ರಕ್ಷಣೆ ಎಂಬ ಬಾವಿಯಿಂದ ನಾವು ನೀರನ್ನು ಸೇದುವುದಕ್ಕೆ ಉಲ್ಲಾಸದೊಡನೆ ಸೇದುವರಿಂದ ಹೇಳಿದಿಲ್ಲಪ್ಪ. ನಾವು ಉಲ್ಲಾಸದೊಡನೆ ಸೇದುವುದಕ್ಕೆ ಆ ನಂಬಿಕೆ ನಮಗೆ ಅವಶ್ಯಕವಾಗಿದೆ, ನಮಗೆ ತಗ್ಗಿಸುವಿಕೆ ಅವಶ್ಯಕತೆವಾಗಿದೆ, ನಮಗೆ ಸ್ಥಿರಚಿತ್ತು ಅವಶ್ಯಕವಾಗಿದೆ ತಿಳಿಸಿದೆಯಪ್ಪ. ನಾವು ಸ್ಯಾಲ್ವೇಷನ್ ಹೊಂದುವುದಕ್ಕೆ, ನಾವು ಎಕ್ಸಾಲ್ಟೇಷನ್ ಹೊಂದುವುದಕ್ಕೆ, ಪರ್ಫೆಕ್ಟ್ ಪೀಸ್ ಹೊಂದಿಕೊಳ್ಳುವುದಕ್ಕೆ, ನಾವು ರಕ್ಷಣೆ ಹೊಂದುವುದಕ್ಕೆ, ಹೆಚ್ಚಿಸಲ್ಪಡುವುದಕ್ಕೆ, ಪೂರ್ಣ ಶಾಂತಿ ಹೊಂದುವುದಕ್ಕೆ ಈ 3 ಉಪಯೋಗಿಸಿ ನಮ್ಮ ಬದುಕಿನಲ್ಲಿ ಒಂದು ಉನ್ನತ ಆಶೀರ್ವಾದ ಪಡೆದುಕೊಳ್ಳುವಂತೆ ನೀನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಯಾರ್ಯಾರು ಈ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ಇವತ್ತು ಆ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾರೋ, ಯಾರ್ಯಾರು ಈ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ಹೆಚ್ಚಿಸಲ್ಪಡೋದಕ್ಕೆ, ತಮ್ಮನ್ನು ತಗ್ಗಿಸುವಿಕೆ ಒಪ್ಪಿಸಿಕೊಡ್ತಾರೋ, ಹಾಗೆಯೇ ಪೂರ್ಣ ಶಾಂತಿ ಹೊಂದುವುದಕ್ಕೆ ಸ್ಥಿರಚಿತ್ತರಾಗಿರ್ತಾರೋ ಅವರೆಲ್ಲರಿಗೂ ಈ ವಾಕ್ಯದ ಆರಾಧನೆ ಆಶೀರ್ವಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಒಂದು ಅದ್ಭುತ ಕಾಣುವಂತೆ ಕೃಪೆ ಮಾಡಿಕೊಳ್ಳಿ, ಆಶೀರ್ವದಿಸಿ, ಬಲಪಡಿಸಿ. ಯಾವ ಸಮಯದಲ್ಲಿ ಈ ವಾಕ್ಯವನ್ನು ಯಾರು ಕೇಳಿದ್ರು ಕೂಡ ಅದ್ಭುತ ಅವರ ಕುಟುಂಬದಲ್ಲಿ ನೆರವೇರಲಿ, ಅವರಲ್ಲಿ ಉಂಟಾಗಲಿ. ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡದನ್ನು ಜೀವನ ತಂದೆಯೇ, ಆಮೆನ್.